ಸಭೆಗಳಲ್ಲಿ ಅಂಥ ವಿಷಯಗಳು ನಮ್ಮ ಇವರಲ್ಲಿ ಆಗಬಾರ್ದು. ನಮ್ಮ ಸಭೆಯಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ಇಂಥ ಸಮ್ಮರ್ ಇದ್ದಾಗ ಕೆಲವರಿಗೆ ಸನ್ಸ್ಟ್ರೋಕ್ ಆಗಿ ತಲೆಗೆ ಪ್ರಾಬ್ಲಮ್ ಆಗಿ ಕೆಲವರಿಗೆ ಸಾವುಗಳಾಗುತ್ತೆ, ಕೆಲವರಿಗೆ ಸಮ್ಮರ್ ಆಗೋದೇ ಇಲ್ಲ ಅಲ್ವಾ. ಕೋಲ್ಡ್ ಯಾವ ಥರ ಕೆಲವ್ರಿಗೆ ಆಗಲ್ವೋ ಅದೇ ಥರ ಸಮ್ಮರು ಕೆಲವರಿಗೆ ಆಗಲ್ಲ ಅದರಿಂದ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದರ ಬಗ್ಗೆ ಈ ವಿಷಯಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಕುಮಾರ್ ಬ್ರದರ್ ಪ್ರಾರ್ಥನೆ ಮಾಡಬೇಕಾದ್ರೆ ಕುಮಾರ್ ಬ್ರದರ್ನೊಂದಿಗೆ ಸೇರಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಮಸ್ಯೆ ಆಗುವಾಗ ಸಾವನ್ನ Hallelujah, hallelujah. ಅಪ್ಪ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಅಪ್ಪ ಅವರಪ್ಪ ಬಿಸಿಲುಗಾಲದಲ್ಲಿ ಸಮಸ್ಯೆಗಳಪ್ಪ ಯಾರಿಗೂ ಆಗದಿರ ಹಾಗೆ ಅಪ್ಪ ಎಲ್ಲರೂ ನಿಮ್ಮ ರಕ್ತದ ಗೋಡೊಳಗಡೆ ಅಪ್ಪ ನಿನ್ನ ದೂತರನ್ನು ಬಿಟ್ಟು ಎಲ್ಲರನ್ನು ಕಾವಲಿರಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಎಲ್ಲರನ್ನಪ್ಪ ನಿಮ್ಮ ರಕ್ತದಲ್ಲಿ ಮರೆ ಮಾಡಿರಿ ಸಪ್ಪ ಅಪ್ಪ ನಿಮ್ಮ ರೆಕ್ಕೆಗಳಲ್ಲಿ ಮರೆ ಮಾಡಿ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಅಪ್ಪ ಎಷ್ಟೇ ಓದ್ರಿ ಸಪ್ಪ ಇವತ್ತು ಓದೋ ವ್ಯಕ್ತಿ ನಾಳೆ ಬರ್ತಾನೋ ಇರುವಾಗ ಎಷ್ಟೋ ಸಾವುಗಳು ಸಪ್ಪ ಎಷ್ಟೋ ಆಕ್ಸಿಡೆಂಟ್ಗಳು ಯೇಸು ಸ್ವಾಮಿ ಅಪ್ಪ ಅವರಪ್ಪ ಆಹಾರದಿಂದ ಅಪ್ಪ ಸಾವನ್ನಪ್ಪುತ್ತಾ ಇದ್ದಾರೆ ಯೇಸು ಸ್ವಾಮಿ ಅಪ್ಪ ಎಲ್ಲವನ್ನು ಯೇಸಪ್ಪ ನೀನು ತಡೆಗಟ್ಟು ಅಂತ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ ಅಪ್ಪ. ಹೌದು ಯೇಸು ಸ್ವಾಮಿ ನೀನು ಅದ್ಭುತ ಮಾಡುವಂತ ದೇವರಲ್ಲವಾ ನಡೆಸುವುದಕ್ಕಾಗಿ ಎಲ್ಲ ಸಾವುಗಳನ್ನೇ ಸಪ್ಪ ಅಡೆಚುಳಿಗಳನ್ನೆಲ್ಲ ಒಡೆದು ಹಾಕಿದಕ್ಕಾಗಿ ಸ್ತೋತ್ರ. ತಡೆಗಳನ್ನು ಒಡೆಯುವಂತ ದೇವರು ನೀನಲ್ಲವೋ ಸೈತಾನ ತಡೆಗಳಿಂದ ಬಾಧಿಸಲ್ಪಡುತ್ತಿರುವಂತ ಅಪ್ಪ ಎಷ್ಟೋ ಮಕ್ಕಳುಗಳು ಯೇಸು ಸ್ವಾಮಿ ಅಪ್ಪ ಹೌದಪ್ಪ ಹಾಸ್ಪಿಟಲ್ ಅಲ್ಲಿ ಏಸಪ್ಪ ಅನಾರೋಗ್ಯದಲ್ಲಿ ಬಾಳುತ್ತಿರುವಂತ ಜನರನ್ನಪ್ಪ ರಕ್ಷಿಸು ಏಸಪ್ಪ. ಪರಮ ವೈದ್ಯನು ನೀನಲ್ಲವೋಪ್ಪ, ಪರಮ ಕುಂಬಾರನು ನೀನಲ್ಲವೋ ಯೇಸು ಸ್ವಾಮಿ. ರಕ್ಷಿಸುವಂತ ದೇವರು ಏಸಪ್ಪ ಮನುಷ್ಯರನ್ನು ಹುಡುಕಿಕೊಂಡು ಬಂದು ಅಪ್ಪ ಅವರನ್ನು ವ್ಯಾಧಿಗಳನ್ನು ಅಪ್ಪ ರೋಗಗಳನ್ನು ಯೇಸು ಸ್ವಾಮಿ ಅಪ್ಪ ಹೊತ್ತುಕೊಂಡು ಸ್ವಸ್ಥತೆಯನ್ನು ಅಪ್ಪ ಕೊಟ್ಟಂತ ದೇವರು ನೀನಲ್ಲವೋ ಯೇಸು ಸ್ವಾಮಿ. ಅಪ್ಪ ಈ ಕಡೆ ಕಾಲದಲ್ಲಿ ನಿನ್ನ ಮಕ್ಕಳ ಮೇಲೆ ವಿಶೇಷವಾದ ಯೇಸು ಸ್ವಾಮಿ ಒಂದು ಅಭಿಷೇಕದ ಬೆಂಕಿಯಪ್ಪ ಅಪ್ಪ ಬಲವು ಇಳಿಯುವಂತ ಯೇಸು ಸ್ವಾಮಿ ಎಲ್ಲರೂ ಏಸಪ್ಪ ಶತ್ರುವಾದ ಸೈತಾನನ ನೊಗಗಳಿಂದ ಕಣ್ಣುಗಳಿಂದ ಯೇಸು ಸ್ವಾಮಿ ಅಪ್ಪ ಈ ಮಕ್ಕಳಿಗೆ ಬಿಡುಗಡೆ ಕೊಟ್ಟು ಯೇಸು ಸ್ವಾಮಿ ಅಪ್ಪ ನೀನು ರಕ್ಷಿಸಿ ನಡೆಸುವುದಕ್ಕಾಗಿ ಅಪ್ಪ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್ ಆಮೆನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕೋಸ್ಕರ ಕರಗಡ ತಟ್ಟಿ ದೇವರು ಅದ್ಭುತವಾಗಿ ದೇವರು ಮದುವೆನೂ ನಡೆಸೋದು. ಆಮೇಲೆ ಕರಗಡ ತಟ್ಟಿ ದೇವರು ನಮ್ಮನ್ನು ದೇವರ ವಾಕ್ಯಕ್ಕೆ ಹೋಗೋಣ. ಯೋವನ ಪುಸ್ತಕ ಅಪೊಸ್ತಲರ ಪುಸ್ತಕ 1ನೇ ಅಧ್ಯಾಯ 4ರಿಂದ 5 ವಾಕ್ಯ. ಅಪೊಸ್ತಲರ ಪುಸ್ತಕ 1ನೇ ಅಧ್ಯಾಯ. ಹೀಗಿರಲಾಗಿ ಆತನು ಅವರೊಂದಿಗೆ ಕುಡಿದಾಗಿ ಅವರಿಗೆ ಯೋಹಾನನನ್ನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ತಮಿಳಲ್ಲಿ அவர்களுடனே கூடி வந்திருக்கும்போது அவர்களை நோக்கி யோவான் ஜலத்தினாலே ஞானஸ்நானம் கொடுத்தான். நீங்கள் சில ஞானங்களுடைய பரிசுத்த ஆவியினால் ஞானஸ்நானம் பெறுவீர்கள். ஆகையால் நீங்கள் எருசலேமை விட்டு போகாமல் என்னிடத்தில் கேள்விப்பட்ட பிதாவின் வாக்கு தத்துவம் நிறைவேற காத்திருங்கள் என்று கட்டளையிட்டார். He gave them this order: do not leave Jerusalem, but wait for the gift I told you about the gift my father promised. John baptized with water, but in few days you will be baptized with the Holy Spirit. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಇಲ್ಲಿ ಇಂಗ್ಲಿಷಲ್ಲಿ ಅದ್ಭುತವಾಗಿ ಹೇಳ್ತದೆ, ಆರ್ಡರ್ ಕೊಟ್ಟಿದ್ದರು ದೇವರು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆರ್ಡರ್ ಕೊಟ್ಟಿದ್ರು. ಏನಂತ ಆರ್ಡರ್ ಕೊಟ್ಟಿದ್ರು? ದೇವರ ಮಕ್ಕಳೇ, ನೀವೆಲ್ಲರೂ ಜಲದಿಂದ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೀರಾ, ಆದರೆ ನೀವೆಲ್ಲರೂ ಯಾವುದರಿಂದ ಹೊಂದಿರಬೇಕು? ಪವಿತ್ರಾತ್ಮನ ಸ್ಥಾನ ಹೊಂದಿರಬೇಕು. ದೇವರ ಮಕ್ಕಳೇ, ದೇವರ ಮಕ್ಕಳೇ, ಅನೇಕ ಸಮಯಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಈ ಪುನರುತ್ಥಾನ ಆದ್ಮೇಲೆ ಪವಿತ್ರಾತ್ಮನ ಕಾರ್ಯಗಳನ್ನು ನಮ್ಮ ಎಲ್ಲ ಸಭೆಗಳಲ್ಲಿ ಮಾತಾಡ್ತಾರೆ. ದೇವರ ಮಕ್ಕಳೇ, ನಾನು ಇದರ ಬಗ್ಗೆ ಲಾಸ್ಟ್ ವೀಕ್ ಯೋಚನೆ ಮಾಡಬೇಕಾದ್ರೆ ದೇವರು ಕೆಲವೊಂದು ವಿಷಯಗಳನ್ನು ಕೊಟ್ಟರು. ದೇವರ ಮಕ್ಕಳೇ, ಅದನ್ನು ನಿಮ್ಮೊಟ್ಟಿಗೆ ಮಾತಾಡುವಂತೆ ದೇವರು ಕೃಪೆ ಮಾಡಿಕೊಳ್ಳಿ. ಅದೇ ತರ ಮಾತಾಡಬೇಕಾದ್ರೆ ಪವಿತ್ರಾತ್ಮನು ನಿಮ್ಮ ಹೃದಯಗಳನ್ನು ತೆಗೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಹೃದಯದಲ್ಲಿ ತೆಗೆದು ವಾಕ್ಯಗಳ ಮುಖಾಂತರ ಮಾತಾಡುವುದಾಗಿದೆ. ದೇವರ ಮಕ್ಕಳೇ, ಯಾವಾಗ ಶರೀರ ಮಾತಾಡ್ತಿದ್ದೋ ಶರೀರದಲ್ಲಿ ಬಲಹೀನ ತೊಂದರೆ ಬರ್ತಿದೆ. ಯಾವಾಗ ಆತ್ಮ ಮಾತಾಡ್ತಿದ್ದೋ ಆತ್ಮ ಏನಾಗುತ್ತೆ?
ಬಲ ಹೊಂದುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನೋಡ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತೈತೆ, ಆತನ ಹೇಳುವುದು ಏನಂತ ದೇವರ ಮಕ್ಕಳೇ, ನೀವು ಜಲದಿಂದ ದೀಕ್ಷಾಸ್ಥಾನ ತಗೊಂಡಿದ್ದೀರಾ, ಆದರೆ ದೇವರ ಮಕ್ಕಳೇ ನೀವು ಯಾವುದರಿಂದ ತಗೋಬೇಕಂದ್ರೆ ಪವಿತ್ರಾತ್ಮನ ಸ್ಥಾನ ಹೊಂದಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿಮ್ಮನ್ನೆಲ್ಲ ಕೇಳುವುದೇನೆಂದ್ರೆ ಪವಿತ್ರಾತ್ಮನ ಸ್ಥಾನ ಹೊಂದಿದ್ದೀರಾ? ಪವಿತ್ರಾತ್ಮನ ಸ್ಥಾನ ಹೊಂದಿದ್ದೀರಾ? ಗೌಡರು ಮಾತ್ರ ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರಾತ್ಮನ ಸ್ಥಾನ ಹೊಂದಿದ್ದೀರಾ ದೇವರ ಮಕ್ಕಳೇ? ಧೈರ್ಯವಾಗಿ ಹೇಳಿ, ನಾನು ಪವಿತ್ರಾತ್ಮನ ಸ್ಥಾನ ಹೊಂದಿದ್ದೇನೆ ಅಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲಿರುವ ಪ್ರತಿಯೊಬ್ಬರು ಸಹ ಜಲದಿಂದ ಆತ್ಮದಿಂದ ಹುಟ್ಟಲಾದರೆ ಪರಲೋಕ ರಾಜ್ಯಕ್ಕೆ ಸೇರಲಾಗೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಿದೆ ದೇವರ ಮಕ್ಕಳೇ. ಎರಡು ಇಂಪಾರ್ಟೆಂಟ್ ದೇವರ ಮಕ್ಕಳೇ. ಯಾವುದಾದ್ರು ಯಾರು ದೇವರ ವಾಕ್ಯಗಳಾಗಿ ದೇವರ ವಿಷಯಗಳ ನಿಲ್ಲುವುದಾಗಿದ್ದಾರೋ ಅವರಿಗೆ ಆಟೋಮೆಟಿಕ್ ಆಗಿ ಯಾವುದೆಲ್ಲ ಆಗಿರಬೇಕು? ಜಲದಿಂದ ಹುಟ್ಟುವರಾಗಿರಬೇಕು. ಅದು ಮಾತ್ರವಲ್ಲ, ಆತ್ಮದಿಂದ ಹುಟ್ಟುವರಾಗಿರಬೇಕು ದೇವರ ಮಕ್ಕಳೇ. ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ಲೂಕನು ಬರೆದ ಪುಸ್ತಕ 3ನೇ ಅಧ್ಯಾಯ 16ರಿಂದ 17 ವಾಕ್ಯ. ಹಲ್ಲೆಲೂಯಾ. ಲೂಕನು ಬರೆದ ಪುಸ್ತಕ. ಯೋಹಾನನು ಅವರೆಲ್ಲರಿಗೂ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಇರುತ್ತಾನೆ. ಆತನ ಕೆರಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗಿಂತ ಒಬ್ಬರು ಬರ್ತಾರೆ, ಅವರು ಯಾವುದನ್ನು ಸ್ನಾನ ಮಾಡ್ತಾರೆ? ಪರಿಶುದ್ಧಾತ್ಮದಿಂದ ಮತ್ತು ಬೆಂಕಿಯಿಂದ ಸ್ನಾನ ಮಾಡ್ತಾರೆ ಅಂತ ಯಾರು ಸ್ನಾನಿಕರಾದ ಯೋಹಾನ ಹೇಳ್ತಾರೆ ದೇವರ ಮಕ್ಕಳೇ. ಇದನ್ನು ಯಾರನ್ನ ಕುರಿತು ಹೇಳ್ತಾ ಇದ್ರೆ ಕರ್ತನಾದ ಯೇಸು ಕ್ರಿಸ್ತುವನ್ನು ಕುರಿತು ಹೇಳ್ತಾರೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ಪ್ರತಿಯೊಬ್ಬರು ಸಹ ನಾವು ತಿಳ್ಕೊಂಡಿರುವ ಪ್ರತಿಯೊಬ್ಬರು ಸಹ ದೇವರ ಮಕ್ಕಳೇ ಪವಿತ್ರಾತ್ಮದ ಸ್ಥಾನ ನಮಗೆ ಬೇಕೇ ಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ಪಡ್ಕೊಳ್ಳೇಬೇಕು ದೇವರ ಮಕ್ಕಳೇ. ಪಡ್ಕೊಳ್ಳಿಲ್ಲ ಅಂದ್ರೆ ಏನು? ಪಡ್ಕೊಳ್ಳಿಲ್ಲ ಅಂದ್ರೆ ಏನು ದೇವರ ಮಕ್ಕಳೇ? ಪಡ್ಕೊಳ್ಳಿಲ್ಲ ಅಂದ್ರೆ ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ನೋಡಿ, ರೋಮಾಪುರ 8ನೇ ಅಧ್ಯಾಯ 9ನೇ ವಾಕ್ಯ. 8ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ. ನಾವು ಏನಿಲ್ಲ, ಪವಿತ್ರಾತ್ಮನ ಸ್ಥಾನ ಹೊಂದಲಿಲ್ಲ ಅಂದ್ರೆ ಕ್ರಿಸ್ತನ ಆತ್ಮ ಅಂದ್ರೆ ದೇವರು ಕೊಡುವ ಪವಿತ್ರಾತ್ಮ. ಅವನೇನಲ್ಲ, ಅವನಲ್ಲ. ಈಸ್ ನಾಟ್ ಎ ಇಂಗ್ಲಿಷ್ ಅರ್ಥ ಮಗ ಮಗ ಈಸ್ ನಾಟ್ ಎ ಅಭಿದಾರಿಲ್ಲ ಮಗ ಪ್ಲೇಸ್ ಮಗ ಲಾವಣ್ಯ ಸಿಸ್ಟರ್ ಪ್ಲೇಸ್ ಹಾಗೆ ಆಯ್ತಾ? ಈ ನಾಟ್ ಬಿಲಾಂಗ್ಸ್ ಟು ಯು. ಇಲ್ಲ, ನೀನು ಯಾವಾಗ ದೀಕ್ಷಾಸ್ಥಾನ ತಗೊಳ್ಳಿಲ್ಲ ಅಂತ ದೇವರ ಮಕ್ಕಳಿಗೆ ನೀನು ಬರ್ಬೋದು, ಸಮಯದಿಂದ ಪಡ್ಕೋಬಹುದು, ಏನಾದ್ರು ಮಾಡ್ಬೋದು. ಆದರೆ ದೇವರ ವಾಕ್ಯ ಮಸ್ಟ್ ಅಂಡ್ ಶುಡ್ ಹೇಳ್ತದೆ ದೇವರ ಮಕ್ಕಳೇ, ಪ್ರತಿಯೊಬ್ಬರು ಸಹ ಜಲದಿಂದ ಆತ್ಮದಿಂದ ಹುಟ್ಟುವರಾಗಿರಬೇಕು. ಇಲ್ಲ ಅಂದ್ರೆ ನೀನೇನಿಲ್ಲ. Hallelujah. You are not to be a Christian. Hallelujah. ದೇವರ ಮಕ್ಕಳೇ, ಇದು ಗಮನಿಸಬೇಕಾದ ವಿಷಯ ದೇವರ ಮಕ್ಕಳೇ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ನಾವು ಕುಟುಂಬದಲ್ಲಿ ಇರಬೇಕಾದ್ರೆ, ಕುಟುಂಬದಲ್ಲಿ ದೇವರ ಮಕ್ಕಳೇ ನಾವು ಮಗನಾಗಿದ್ರೆ ಮಾತ್ರ ಕುಟುಂಬದಲ್ಲಿ ನಾವು ಆ ಮನೆಯ ಪಾಲುದಾರಿಕೆ ಹೊಂದೋದಕ್ಕೆ ಸಾಧ್ಯ. ನಾವು ಮಗನಾಗಿಲ್ಲ ಅಂದ್ರೆ ನಾವೇನು ಅಲ್ಲಿಂದ ಪಾಲುದಾರಿಕೆ ನಮಗೆ ಬರೋಕ್ ಸಾಧ್ಯವಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಎಷ್ಟೇ ಇದಾಗಿರ್ಬೋದು, ಸಿಸ್ಟರ್ ಮನೆಗೆ ಹೋಗ್ಬೋದು, ನೀವು ಮಟನ್ ಬಿರಿಯಾನಿ ಮಾಡ್ಕೊಳ್ಬೋದು, ಚಿಕನ್ ಬಿರಿಯಾನಿ ಮಾಡ್ಕೊಳ್ಬೋದು, ಕಬಾಬ್ ಮಾಡ್ಕೊಳ್ಬೋದು, ಫಿಶ್ ಮಾಡ್ಕೊಳ್ಬೋದು. ಅಯ್ಯ ಆಯ್ತಯ್ಯ ಹೋಗಿ ಯಾರು ಕೈಕೊಳ್ಳೋದು ಕಳಿಸ್ತಾರೆ ಅಲ್ವಾ? ಬಂದಿದ್ದಕ್ಕೆ ಒಂದು ಕಾಣಿಕೆ ಕೊಟ್ಟು ಕಳಿಸ್ತಾರೆ, ಯಾವುದೇ ಪಾಲ್ಗೊಳ್ಳಲ್ಲ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಆದ್ರೆ ನಾವು ಪಾಲು ಹೊಂದ್ಕೋಬೇಕಾದ್ರೆ ದೇವರ ಮಕ್ಕಳೇ ವಾಕ್ಯ ಮತ್ತೊಂದು ಸುಟ್ಟು ಹೇಳ್ತೇವೆ, ಆ ಫ್ಯಾಮಿಲಿ ಒಳಗಡೆ ಬರ್ಬೇಕಂತ ದೇವರ ಮಕ್ಕಳೇ, ಕರ್ತನ ಕುಟುಂಬದಲ್ಲಿ ಬರಬೇಕಾದ್ರೆ ದೇವರ ಮಕ್ಕಳೇ. ಇದೊಂದು ವಾಕ್ಯ ಹೇಳ್ತದೆ, ಆತ್ಮದಿಂದ ಜಲದಿಂದ ಹುಟ್ಟದ ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ ದೇವರ ಮಕ್ಕಳೇ. ಮೋಸ್ಟ್ ಅಂಡ್ ಶುಡ್ ಕೆಲವರು ದೀಕ್ಷಾಸ್ಥಾನ ತಗೊಂಡಿದ್ದಾರೆ, ದೇವರ ಸ್ತೋತ್ರ, ಅವರು ಆತ್ಮದಿಂದಲೂ ಹುಟ್ಟಬೇಕು. ಅವರ ಆತ್ಮದಿಂದ ಪರಿಶುದ್ಧ ಆತ್ಮದಿಂದ ಹುಟ್ಟಬೇಕು ದೇವರ ಮಕ್ಕಳೇ. ಅನ್ಲಸ್ ಅವ್ರು ಪರಿಶುದ್ಧ ಆತ್ಮ ಹುಟ್ಟಲಿಲ್ಲ ಅಂತ ದೇವರ ಮಕ್ಕಳೇ, ಅದು ಲೌಕಿಕವಾಗಿ ಒಂದು ದೀಕ್ಷಾಸ್ಥಾನ ಆಗಿರ್ತದೆ. ಲೋಕದಲ್ಲಿ ಯಾಕೆ ದೀಕ್ಷಾಸ್ಥಾನ ತಗೋತಾರೆ ಬ್ರದರ್? ಲೋಕದಲ್ಲಿ ಯಾಕೆ ದೀಕ್ಷಾಸ್ಥಾನ ತಗೋತಾರೆ? ಸಭೆಗಳಲ್ಲಿ ಯಾಕೆ ಕೆಲವೊಂದು ಸಭೆಗಳಲ್ಲಿ ಮೆಂಬರ್ ಆಯ್ತಾರೆ? ದೇವರ ಮಕ್ಕಳೇ, ಕೆಲವೊಂದು ಸಭೆಗಳಲ್ಲಿ ಲಿಟ್ರಲಿ ಯಾಕೆ ಮೆಂಬರ್ ಆಯ್ತಾರೆ ಅಂತ ದೇವರ ಮಕ್ಕಳೇ, ಅವರಿಗೆ ಕಳ್ಳೆ ಬೇಕು, ಮಶಾಣ ಬೇಕು. ದೇವರ ಮಕ್ಕಳೇ, ನಾನು ಹೇಳ್ತೀನಿ,
ಕ್ರೈಸ್ತ ಜೀವಿತದಲ್ಲಿ ಈ ಶರೀರದ ಮೇಲೆ ಇಂಪಾರ್ಟೆಂಟ್ ಕೊಡಬೇಡಿ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ನಾನು ಅಲ್ಲಿ ಇರ್ಬೇಕಾದ್ರೆ ದೇವ್ರ ಮಕ್ಕಳೇ, ಚಾಮರಾಜಪೇಟೆಯಲ್ಲಿ ಇರ್ಬೇಕಾದ್ರೆ 11 ಬಾಡಿಗಳು ರಾತ್ರಿ ಬಿದ್ದೋಗ್ಬಿಡೋದು ದೇವ್ರ ಮಕ್ಕಳೇ. ಡ್ಯೂಟಿ ಇರ್ತಾ ಇದ್ವಿ, ಏನೋ ಬಿದ್ದೋಗ್ಬಿಡೋದು. ಅಯ್ಯ ಅವ್ರಿಗೆ ಗೊತ್ತು, ಕೇಳಿ, ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಅವ್ರಿಗೆ ಗೊತ್ತು. ಒಂದೊಂದು ಗಾಡಿಗಳನ್ನ ನಾವೇ ತಾಕೋತಾ ಇದ್ವಿ. ಆಕ್ಸಿಡೆಂಟ್ ಆಗಿ ಲಾಸ್ಟ್ ವೀಕ್ ದೇವ್ರ ಮಕ್ಕಳೇ ಒಂದು ಗಾಡಿ ಹರ್ಕೊಂಡು ಹೋಗಿದೆ, ಬಿದ್ದಿದೆ. ನಾವು ತೆಗೆದಾಕಿದ್ವಿ ದೇವ್ರ ಮಕ್ಕಳೇ, ತೆಗೆದಾಕಿದ್ವಿ. 3 ದಿನ ನೋಡ್ತೀವಿ, 3 ದಿನ 4 ದಿನ ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ಸಿಸ್ಟ್ರೆ? ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಅದರಿಂದ ಆ ಶರೀರದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಆ ಶರೀರದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆದರೆ ದೇವ್ರ ಮಕ್ಕಳೇ, ನಾನು ಹೇಳೋದೇನೆಂದ್ರೆ, ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕಾದ್ರೆ ಈ ಜಲದಿಂದ, ಆತ್ಮದಿಂದ, ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ದೇವ್ರ ಮಕ್ಕಳೇ, ಈ ಜಲದಿಂದ, ಅರ್ಥ ಆಯ್ತಲ್ಲ ದೇವ್ರ ಮಕ್ಕಳೇ, ಕುಟುಂಬದ ಸದಸ್ಯರಾಗಬೇಕಾದ್ರೆ ದೇವ್ರ ಮಕ್ಕಳೇ ನಿಮಗೆ ಇದು ಅಷ್ಟೇ. ಇಲ್ಲಾಂದ್ರೆ ದೇವ್ರ ಮಕ್ಕಳೇ, ನಮಗೆ ಹೋಲಿ ಸ್ಪಿರಿಟ್ ಸಭೆಯಿಂದ ಆಗಲಿ, ಹಾಸ್ಟೆಲ್ಗಳಿಂದ ಆಗಲಿ, ಇದರಿಂದ ಎಲ್ಲ ನಿಮಗೆ ಸಿಗ್ತೈತೆ. ಏನು ಸಿಗಲ್ಲ ಅಂತಲ್ಲ, ಎಲ್ಲ ಸಿಗ್ತೈತೆ. ಅದೇ ಬಾಧ್ಯರಾಗೋದಿಲ್ಲ. ಅರ್ಥ ಆಯ್ತಲ್ಲ ನಾನು ಮಾತಾಡೋದು? ಅರ್ಥ ಆದ್ರೆ ಆಮೇಲೆ ಅನ್ಬೋದಾ? ಆಮೇಲೆ ಅಂದ್ರೆ ಅರ್ಥ ಆಯ್ತು ಅನ್ಕೋತಿದ್ದೀವಿ. ಅಲ್ಲೇಲೂಯಾ ಅಂದ್ರೆ ಅರ್ಥ ಆಗುತ್ತೆ. ಅಲ್ಲೇಲೂಯಾ. ದೇವ್ರ ಮಕ್ಕಳೇ, ನೆಕ್ಸ್ಟ್ ಇರೋದೇ ದೇವ್ರ ಮಕ್ಕಳೇ, ಈಗ ತಿರ್ಗಾ ನೀವು ವಾಕ್ಯಕ್ಕೆ ಬರುವುದಾದ್ರೆ ಅದನ್ನ ಏನು ಮಾಡಿರ್ಬೇಕು? ಜಲದಿಂದ, ಆತ್ಮದಿಂದ ಮತ್ತು ಬೆಂಕಿಯಿಂದ ಸ್ನಾನ ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ? ಜಲದಿಂದ, ಆತ್ಮದಿಂದ, ಬೆಂಕಿ ಅನುಭವ. ದೇವ್ರ ಮಕ್ಕಳೇ, ಆತ್ಮದ ಅಭಿಷೇಕ ಪಡ್ಕೊಂಡಿರೋರು ಯಾರು? ಪ್ರತಿಯೊಬ್ಬರು ಪಡ್ಕೊಂಡಿದ್ದೀರ. ಆ ಅನುಭವಗಳೇ ಬೇರೆ ಅಲ್ವಾ? ಆ ಅನುಭವಗಳನ್ನ ವಿವರಣೆ ಮಾಡಕ್ಕಾಯ್ತದ? ನಾನು ಎಷ್ಟೇ ಟ್ರೈ ಮಾಡಿದ್ದೀನಿ, ಅದಾಗಿಲ್ಲ. ಆ ಅನುಭವ, ಆತ್ಮದ ಅಭಿಷೇಕದ ಅನುಭವ, ಅದು ಬೇರೆ ಬೇರೆ. ನಾನು ಎಷ್ಟೇ ಟ್ರೈ ಮಾಡಿದ್ದೀನಿ, ಅದನ್ನ ವಿವರಣೆ ಮಾಡೋದಕ್ಕೆ ಆಗೋದಿಲ್ಲ ದೇವ್ರ ಮಕ್ಕಳೇ. ಅದು ಹೇಗೆ ಅಂದ್ರೆ ದೇವ್ರ ಮಕ್ಕಳೇ, ಈ ಫ್ಯಾನ್ ಗಾಳಿ ಕೆಳಗಡೆ ಆ ಗಾಳಿ ಬೇರೆ ಬಂದಾಗ ಎಷ್ಟಿದೆ ಅನುಭವ, ಎಷ್ಟು ಫೀಲ್ ಮಾಡ್ತೀವಿ, ಅದನ್ನ ವಿವರಣೆ ಮಾಡಕ್ಕಾಗುತ್ತಾ? ಅದು ಆತ್ಮದ ಅನುಭವ ಆ ಥರ ಆಗಿದೆ. ಆದರೆ ಅದರೊಂದಿಗೆ ಇನ್ನೊಂದು ಅನುಭವ ಬರ್ತೈತೆ. ಏನು ಅನುಭವ? ಬೆಂಕಿ ಅನುಭವ. ದೇವ್ರ ಮಕ್ಕಳೇ, ತಾವೆಲ್ಲರೂ ಸಹ ದೇವ್ರ ಮಕ್ಕಳೇ ಆ ಬೆಂಕಿಯ ಅನುಭವಕ್ಕೆ ಹೋಗ್ಬೇಕು. ಯಾರು ಪರಿಶುದ್ಧಾತ್ಮ ಭರಿತರಾಗಿರ್ತಾರೋ ಅವರೆಲ್ಲರೂ ಸಹ ಯಾವುದಕ್ಕೆ ಹೋಗ್ಬೇಕು? ಬೆಂಕಿಯ ಅನುಭವಕ್ಕೆ ಹೋಗ್ಬೇಕು ದೇವ್ರ ಮಕ್ಕಳೇ. ಈ ಬೆಂಕಿ ಏನ್ ಮಾಡ್ತಿದ್ದ ಅಂತ ಕೆಲವು ವಿಷಯಗಳನ್ನ ಹೇಳ್ತೀನಿ. ಯೆಶಾಯನು ಬರೆದ ಪುಸ್ತಕ 4ನೇ ವಾಕ್ಯ. ಯೆಶಾಯನ ಪುಸ್ತಕ 4ನೇ ವಾಕ್ಯ. ನೋಡಿ, ಅದು 2 ಆತ್ಮ ಆಗ್ತದೆ. ನ್ಯಾಯ ತೀರ್ಪು ಆತ್ಮ ಮತ್ತು ದಯಿಸುವ ಆತ್ಮ. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಮಗ? ஓகே. தமிழ்ல பாஸ்டா ஜீவனில் மிதியா இருந்து எருசலேமில் தரிசித்திருந்து ஜீவனுக்கு பேரிட்டப்பட்டவன் என்று பரிசுத்தர் என்று சொல்லப்படுவேன். ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ತಿಳ್ಕೋಬೇಕಾದ ನ್ಯಾಯ ತೀರ್ಪಿನ ಆತ್ಮ ಮತ್ತು ದಯಿಸುವ ಆತ್ಮ, ದ ಫೈರ್. ದೇವರ ಮಕ್ಕಳೇ, ಈ ಬೆಂಕಿ ಏನ್ ಮಾಡ್ತಾ ಇದ್ದಾರೆ ದೇವರ ಮಕ್ಕಳೇ? ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 25ನೇ ವಾಕ್ಯ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 25ನೇ ವಾಕ್ಯ. ನಿನ್ನ ಮೇಲೆ ಕೈ ಮಾಡಿ ಪುಟ ಹಾಕಿ ನಿನ್ನ ಕಲ್ಮಶವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದು ಕಸರನ್ನೆಲ್ಲ ತೆಗೆದು ಬಿಡುವೆನು. ಆಮೆನ್. ಎಲ್ಲಿ ಯಾವುದು ಓದಿ ಸಿಸ್ಟರ್? ನಿನ್ನ ಮೇಲೆ ಕೈ ಮಾಡಿ ಕೆಳಗಡೆ ಓದಿ ಸಾಕು. ಪೂರ್ವದಲ್ಲಿ ನಿನಗಿದ್ದಂತ ನ್ಯಾಯಾಧಿಪತಿಗಳನ್ನು ಮಂತ್ರಾಲೋಚಕರನ್ನು ಪುನಃ ಒದಗಿಸಿ ಕೊಡುವೆನು. ಆಮೇಲೆ ನೀನು ಧರ್ಮಪುರಿ ಎಂತಲೂ ಅಲ್ಲಿ ತಿಳ್ಕೋಬೇಕಾದ ವಾಕ್ಯ ಏನಂದ್ರೆ, ಅಲ್ಲಿ ಅಗ್ನಿ ಏನ್ ಮಾಡ್ತಾ ಇರ್ತೈತೆ? ನಿನ್ನಲ್ಲಿರುವ ಇನ್ಪ್ಯೂರಿಫಿಕೇಶನ್ ಅನ್ನ ತೆಗೆದಾಕ್ತೈತೆ. ಹಲ್ಲೆಲೂಯಾ. ಈ ಬೆಂಕಿ ನಮ್ಮ ಮೇಲೆ ಬಂದಾಗ ದೇವರ ಮಕ್ಕಳೇ ನಮ್ಮನ್ನ ಏನ್ ಮಾಡ್ತೈತೆ? ಪ್ಯೂರಿಫಿಕೇಶನ್ ಮಾಡ್ತೈತೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ನೀವು ನೋಡ್ಬೇಕಾದ್ರೆ ವಾಕ್ಯದಲ್ಲಿ ನೋಡುವುದಾದ್ರೆ ನೋಡಿ, ಜಕರೀಯನ ಪುಸ್ತಕ 13ನೇ ಅಧ್ಯಾಯ 9ನೇ ವಾಕ್ಯ. ಮೂರನೇ ಭಾಗದವರನ್ನು ಆ ಮೂರನೇ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು. ಬೆಳ್ಳಿಯಂತೆ ಶೋಧಿಸ್ತೇನೆ ದೇವರ ಮಕ್ಕಳೇ. ಬೆಳ್ಳಿಗೆ ಇವತ್ತು ಎಷ್ಟು ವ್ಯಾಲ್ಯೂ ಇದೆ ಸಿಸ್ಟರ್? ಎಷ್ಟಿದೆ ಗ್ರಾಮ ಬೆಳ್ಳಿ? ಹಲ್ಲೆಲೂಯಾ. ಚೆಕ್ ಮಾಡಿ, ಜಾಸ್ತಿ ಇದೆ ಬೆಳ್ಳಿಗೆ ವ್ಯಾಲ್ಯೂ. ಹಲ್ಲೆಲೂಯಾ. ಬೆಳ್ಳಿಗೆ ಮತ್ತು ಗೋಲ್ಡ್ಗೆ ವ್ಯಾಲ್ಯೂ ಜಾಸ್ತಿ ಇದೆ. ಅದೇ ತರ ದೇವರು ದೇವರ ಮಕ್ಕಳೇ ಆ ಕಾಲದಲ್ಲಿ ನಮ್ಮ ಮಮ್ಮಿ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ದೇವರ ಮಕ್ಕಳೇ, ಬೇರೆ ಗೋಲ್ಡ್ ಬೆಳ್ಳಿ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಅದಕ್ಕೆ ವ್ಯಾಲ್ಯೂ ಜಾಸ್ತಿ ದೇವರ ಮಕ್ಕಳೇ. ಆ ತರ ಅದನ್ನ ಶೋಭಿಸ್ತಾರಂತೆ ದೇವರ ಮಕ್ಕಳೇ. ನಿಮ್ಮನ್ನ ಬೆಂಕಿಯಲ್ಲಿ ಹಾಕಿ ಶೋಭಿಸ್ತಾರಂತೆ ದೇವರ ಮಕ್ಕಳೇ. ಮಲಾಕಿ ಪುಸ್ತಕ 3ನೇ ಅಧ್ಯಾಯ 2ರಿಂದ 3 ವಾಕ್ಯ. ಮಲಾಕಿ ಪುಸ್ತಕ 3ನೇ ಅಧ್ಯಾಯ
ಅಧ್ಯಾಯ. ಆತನು ಬರುವ ದಿನವನ್ನು ಹಾ, ಯಾರು ತಾಳರು? ಆಮೇಲೆ ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಹಾ. ಬೆಂಕಿಗೂ ಹಾ. ಅಕ್ಕಸದ ಜೋಳಿಗೂ ಸಮಾನನಾಗಿದ್ದಾನೆ. ಹಾ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಹಾ, ಕುಳಿತು ಹಾ. ಲೇವಿ ವಂಶದವರನ್ನು ಶೋಧಿಸಿ ಹಾ. ಬೆಳ್ಳಿ ಬಂಗಾರಗಳು ಎಂಬಂತೆ ಶುದ್ಧೀಕರಿಸುವನು. ಆಮೇಲೆ ಬೆಳ್ಳಿ ಬಂಗಾರದಂತೆ ನಿಮ್ಮನ್ನ ದೇವರು ಅಲ್ಲೆಲ್ಲ ದೇವ್ರ ಮಕ್ಕಳೇ, ಯಾವಾಗ ದೇವರ ಆತ್ಮದ ಅಭಿಷೇಕ ಪಡ್ಕೊಂಡು ಸಭೆಗೆ ಬರುವವರಾಗಿರ್ತಿರೋ ದೇವ್ರ ಮಕ್ಕಳೇ, ಆತ್ಮದ ಅಭಿಷೇಕದಂದು ನಿಲ್ಲುವರಾಗಿರ್ತಿರೋ ದೇವ್ರ ಮಕ್ಕಳೇ, ಆ ಬೆಂಕಿ ದೇವ್ರ ಮಕ್ಕಳೇ ಆಟೋಮೆಟಿಕ್ ನೀವು ಸರಿ ಮಾಡ್ತಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ದೇವ್ರ ಮಕ್ಕಳೇ, ಕೆಲವರು ವಾಕ್ಯಗಳನ್ನ ಹೇಳಿದ್ದೀನಿ ದೇವ್ರ ಮಕ್ಕಳೇ. ಕೆಲವರು ವಾಕ್ಯ ಹೇಳಿದಾಗ ಕೆಲವರಿಗೆ ಕುಡಿಯುವ ಅಭ್ಯಾಸ ಇತ್ತು ದೇವ್ರ ಮಕ್ಕಳೇ, ಕೆಲವರಿಗೆ ಜೂಜಾಡುವ ಅಭ್ಯಾಸ ಇತ್ತು, ಕೆಲವರಿಗೆ ಕೆಟ್ಟ ಅಭ್ಯಾಸಗಳಿತ್ತು ದೇವ್ರ ಮಕ್ಕಳೇ. ಅವರೆಲ್ಲ ದೇವ್ರ ಮಕ್ಕಳೇ ಸಭೆಗೆ ಬನ್ನಿ, ಈ ತಲೆಗೆ ಏನಾದ್ರು ಮಾಡ್ಕೊಳ್ಳಿ ದೇವ್ರ ಮಕ್ಕಳೇ, ಸಭೆಗೆ ಬನ್ನಿ, ಸಭೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ದೇವ್ರ ಮಕ್ಕಳೇ. ಸಭೆಗೆ ಬಂದಾಗ ದೇವ್ರ ಮಕ್ಕಳೇ ಬರುವ ದಿನಗಳಲ್ಲಿ ದೇವರ ವಾಕ್ಯಾಂಬ ಬೆಂಕಿನ ಬೀಳ್ತಾ 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 ಆಟೋಮೆಟಿಕ್ ಆಗಿ ಸರಿ ಆಯ್ತಾರೆ. ಚಾಲೆಂಜ್ ಮಾಡ್ಬೋದಾ? ಆಮೇಲೆ ಮಾಡ್ಬೋದಾ? ಎಂತವರಾಗಿದ್ದ ಪರವಾಗಿಲ್ಲ ದೇವ್ರ ಮಕ್ಕಳೇ, ನೀವು ಸಭೆಯ ಅಭಿಷೇಕಕ್ಕೆ ಕರ್ಕೊಂಡ್ಬನ್ನಿ, ಸಭೆಯ ಪ್ರಸನ್ನತೆ ಕರ್ಕೊಂಡ್ಬನ್ನಿ. ಇಲ್ಲಿ ಬರುವ ಬೆಂಕಿ ಪರಿಶುದ್ಧಾತ್ಮನ ಬೆಂಕಿ ಅವರನ್ನು ಶುದ್ಧಿ ಮಾಡಿ 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 ಅವರನ್ನ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೀರಾ ದೇವ್ರ ಮಕ್ಕಳೇ, ಇದೀರಾ ದೇವ್ರ ಮಕ್ಕಳೇ? ಇದು ಬೆಂಕಿಯ ಕೆಲಸವಾಗಿದೆ. ಹಲ್ಲೆಲೂಯಾ. ಇನ್ನೊಂದು ಬೆಂಕಿ ಇದೆ ದೇವ್ರ ಮಕ್ಕಳೇ. ದೇವರ ವಾಕ್ಯದಲ್ಲಿ ನೋಡುವುದಾದರೆ ಯೆಶಾಯನ ಪುಸ್ತಕ 30ನೇ ಅಧ್ಯಾಯ 27ರಿಂದ 29 ಹೇಳ್ತಿದೆ ವಾಕ್ಯ. ಯೆಶಾಯನ ಪುಸ್ತಕ 30ನೇ ಅಧ್ಯಾಯ 27ರಿಂದ 28 ವಾಕ್ಯ. ಇಗೋ, ಯೆಹೋವನ ನಾಮಧೇಯನು ದೂರದಿಂದ ಬರುತ್ತಾನೆ. ಹಾ. ಆತನ ಕೋಪವು ಉರಿಯುತ್ತದೆ. ಹಾ. ಅದರಿಂದಲೇ ಹೊಗೆಯು ದಟ್ಟವಾಗಿದೆ. ಹಾ. ಆತನ ತುಟಿಗಳು ರೋಷದಿಂದ ತುಂಬಿವೆ. ಹಾ. ಆತನ ನಾಲಿಗೆಯು ನುಂಗುವ ಅಗ್ನಿ. ಹಾ. ಆತನ ಶ್ವಾಸವು ತುಂಬಿ ತುಳುಕುವ ಕಂಠದ ಮಟ್ಟಿ ಏರುವ ತೊರೆ. ಹಾ. ಜನಾಂಗಗಳನ್ನು ಏನು ಉಳಿಸದ ಜರಡಿಯಿಂದ ಜಾಲಿಸುವುದಕ್ಕೆ ಬರುತ್ತಾನೆ. ಹಾ. ದಾರಿ ತಪ್ಪಿಸುವ ಕಡಿವಾಣವು ಜನಗಳ ಹಾ. ಕಟ್ಟಬಾಯಿಯಲ್ಲಿರುವುದು. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲ್ಲ. ಅಲ್ಲಿ ಏನ್ ಹೇಳ್ತದೆ? ಭಯಂಕರವಾಗಿದೆ ವಾಕ್ಯ. ಆತನ ಬಾಯಲ್ಲಿ ಏನಿದೆ? ಬೆಂಕಿ ಇದೆ ಅಲ್ವಾ? ಅದರಿಂದ ಏನ್ ಮಾಡ್ತಾರೆ ದೇವರ ಮಕ್ಕಳೇ? ಒಂದು ತಿಳ್ಕೊಳ್ಳಿ, ನನ್ನ ದೇವರು ಕತ್ತೆ ಮೇಲೆ ಬಂದ್ರು. ಹಲ್ಲೆಲೂಯಾ. ಕತ್ತೆ ಮೇಲೆ ಬಂದ್ರು ದೇವರ ಮಕ್ಕಳೇ, ಮಗುವ ರೂಪದಲ್ಲಿ ಬಂದ್ರು. ಇದೇ ದೇವರು ಅಗ್ನಿ ರೂಪದಲ್ಲಿ ಬರ್ತಾರೆ, ಕುದುರೆ ಮೇಲೆ ಬರ್ತಾರೆ. ಆ ನ್ಯಾಯ ತೀರ್ಪು ಭಯಂಕರ ಬೆಂಕಿಗೆ ಸಮಾನವಾಗಿದೆ ದೇವರ ಮಕ್ಕಳೇ. ಯಾರು ಜಲದಿಂದ ಆತ್ಮದಿಂದ ಹುಟ್ಟುವರಾಗಿರ್ತಾರೋ ದೇವರ ಮಕ್ಕಳೇ, ಅವರು ಬೆಂಕಿಯ ಅನುಭವಕ್ಕೆ ಹೋಗಿ ಶುದ್ಧರಾಗಿ ಬೆಳ್ಳಿಗೆ ಬಲವಾಗಿ ನಿಲ್ಲೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ಎಷ್ಟು ರೆಡಿ ಇದೆ? ಏನದು? ಏನಿದೆ? ಬೆಂಕಿ, ಆರದಿರುವ ಬೆಂಕಿ. ಅದು ಆಗದೇ ಇಲ್ಲ ದೇವರ ಮಕ್ಕಳೇ. ವಾಕ್ಯದಲ್ಲಿ ನನಗೆ ಟೈಮ್ ಇಲ್ಲ, ಇಲ್ಲ ಅನೇಕ ಹಳೆ ಒಡಂಬಡಿಕೆಯಲ್ಲಿ ಅಂತ ಬೆಂಕಿಲಿ ಸುರಿದವರು ಅನೇಕರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ದೇವರ ಮಕ್ಕಳೇ, ಇದರ ದೇವರ ಮಕ್ಕಳೇ. ಆದ್ದರಿಂದ ದೇವರ ಮಕ್ಕಳೇ, ದೇವರ ಆತ್ಮ ಭರಿತರಾಗಿದ್ದವರು ನಾವುಗಳು ಜಲದಿಂದ ಮತ್ತು ಆತ್ಮದಿಂದ ಭರಿತರಾಗಿರಬೇಕು. ಹಲ್ಲೆಲೂಯಾ. ಆತ್ಮದಿಂದ ಭರಿತರಾಗಿರುವುದಾದರೆ ನೆಕ್ಸ್ಟ್ ಬರುವ ಬೆಂಕಿ ನಮ್ಮನ್ನು ಶುದ್ಧಿ ಮಾಡ್ತೈತೆ. ನಮ್ಮಲ್ಲಿ ಕಲ್ಮಶ ಇದೆ ದೇವರ ಮಕ್ಕಳೇ, ಕಲ್ಮಶ ಇಲ್ಲ ಅಂತೀರಾ? ಇದೆ. ಆದರೆ ಕರ್ತನ ಪ್ರಸನ್ನತೆಯಲ್ಲಿ, ಕರ್ತನ ಸಮೂಹದಲ್ಲಿ ಕೂತುಕೊಳ್ಳುವುದಾದರೆ ಅದನ್ನ ಶುದ್ಧಿ ಮಾಡಿ ಬಲಪಡಿಸಿ ನಡೆಸಲು ಶಕ್ತರಾಗಿದೆ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ದೇವರ ಮಕ್ಕಳೇ, ದೇವರ ಮಕ್ಕಳೇ ಒಂದು ತಿಳ್ಕೊಳ್ಳಿ, ದೇವರ ವಾಕ್ಯದಲ್ಲಿ ಆಶೀರ್ವಾದನೂ ಇದೆ. ಹಲ್ಲೆಲೂಯಾ. ಲೂಕನ ಬರೆದ ಪುಸ್ತಕ 3ನೇ ಅಧ್ಯಾಯ 18-19 ವಾಕ್ಯ. 17 ವಾಕ್ಯ. ಹಾ. ಆತನು ಮೊರವನ್ನು ಕೈಯಲ್ಲಿ ಹಿಡಿತಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಾ. ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿ ನೋಡಿ, ಅದನ್ನು ಹಸನು ಮಾಡಿ ಹಸನು ಮಾಡಿ ಏನ್ ಮಾಡ್ತಾನೆ? ಗೋಧಿನ. ದೇವ್ರ ಮಕ್ಕಳೇ, ಗೋಧಿ ಆಗಿರುವ ನಮ್ಮನ್ನು ದೇವ್ರ ಮಕ್ಕಳೇ ಆತನ ಏನ್ ಮಾಡ್ತಾನೆ? ತನ್ನ ಕಣಜಲ್ಲಿ ತುಡ್ತಾನೆ. ಒಟ್ಟನ್ನ ಏನ್ ಮಾಡ್ತಾನೆ ಅಲ್ಲಿ ಸಿಸ್ಟ್ರೆ? ಹಲ್ಲೆಲೂಯಾ. ಒಟ್ಟನ್ನ ಏನ್ ಮಾಡ್ತಾನೆ? ಆಮೇಲೆ ಬೆಂಕಿಯಲ್ಲಿ ಹಾಕಿ ಸುಟ್ಟು. ಹಲ್ಲೆಲೂಯಾ. ನಾವು ಏನಾಗಿದ್ದೀವಿ ಅಂತ ಯೋಚನೆ ಮಾಡಿ. ಆತನ ಕೈಯಲ್ಲಿರುವ ಗೋಧಿ ಆಗಿದ್ದೀವಾ ಇಲ್ಲ ಒಟ್ಟಾಗಿದ್ದೀವಾ ಅಂತ ಯೋಚನೆ ಮಾಡಬೇಕು. ಯಾಕೆ ಈ ವಾಕ್ಯಗಳನ್ನ ಕೊಡ್ತಾ ಇದ್ದಾರೆ? ನೋಡುತ್ತಿರುವ ಒಂದೊಂದು ಸಿಚುವೇಶನ್ ಕೊಡುವುದಾದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಬರೋಣವಾಗಿದ್ದಾರೆ, ಬರಲು ಸಿದ್ಧವಾಗಿದ್ದಾರೆ, ಮಾರನಾಥ ಆಗಿದ್ದಾರೆ ದೇವರ ಮಕ್ಕಳೇ. ನಾವು ಸಿದ್ಧವಾಗಿದ್ದೀವ?
ಇವತ್ತಿದ್ದವರು ನಾಳೆ ಇಲ್ಲ. ಬೆಳಿಗ್ಗೆ ನೋಡಿದವರು ಸಂಜೆ ಅಲ್ಲೇ ಓದವರು ಮತ್ತೆ ಅಲ್ಲೆಲ್ಲೂಯ. ಅಂಥದ್ರಲ್ಲಿ ದೇವ್ರ ಮಕ್ಕಳೇ, ಇದುವೇ ಒಳ್ಳೆ ಕಾಲ, ಇದುವೇ ಒಳ್ಳೆ ಟೈಮ್, ಹೀಗೆ ಒಳ್ಳೆ ಸಮಯ ನೀವು ದೇವರು ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ಆದ್ರೂ ದೇವ್ರ ಮಕ್ಕಳೇ, ದೇವರ ಮಕ್ಕಳಾದ ನಾವುಗಳು ಆತ್ಮ ಭರಿತರಾಗುವುದು ಹೇಗೆ? ಅಲ್ಲೆಲ್ಲೂಯ. ಆತ್ಮ ಭರಿತ ನಮಗೆ ಬೇಕು ಅಲ್ಲ? ಡೈಲಿ ನಮ್ಗೆ ಏನಾಗಬೇಕು? ನಮಗೆ ದೀಕ್ಷಾ ಸ್ಥಾನದ ಆತ್ಮ ಭರಿತರಾಗಿರಬೇಕು. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಇರಬೇಕು. ಅಲ್ಲೆಲ್ಲೂಯ. ಇರ್ಬೇಕಾ? ದೇವರ ಮಕ್ಕಳೇ, ದೇವರ ಮಕ್ಕಳಾದ ನಾವುಗಳು ನಮ್ಮ ದಿನಗಳನ್ನು ನಡೆಸಲು, ನಮ್ಮ ವಾರಗಳನ್ನು ನಡೆಸಲು, ದೇವರ ಮಕ್ಕಳೇ ನಮ್ಮ ಮಂತನ್ನು ನಡೆಸಲು, ಎಲ್ಲಾ ದಿನಗಳನ್ನು ನಡೆಸಲು ನಾವು ಜಲದಿಂದ ಮತ್ತು ಆತ್ಮದಿಂದ ಹುಟ್ಟಿರಬೇಕು. ಅಲ್ಲೆಲ್ಲೂಯ. ಜಲದಿಂದ ಒಂದು ಸಾರಿ ಹುಟ್ಟುತ್ತೀವಿ, ಆತ್ಮದಿಂದ ಅಲ್ಲೆಲ್ಲೂಯ. ನಾವು ಪರಿಶುದ್ಧಾತ್ಮ ಭರಿತರಾಗಿರ್ಬೇಕು. ಪರಿಶುದ್ಧಾತ್ಮ ಎಲ್ಲಿ ಭರಿತವಾಗಿರ್ತೀವಿ ಸಿಸ್ಟರ್? ಎಲ್ಲಿ ಭರಿತರಾಗ್ತೀವಿ? ಹೆಂಗ ಸಿಸ್ಟರ್ ಬೇಸ್ತಾ ಇಲ್ಲ. ಎಲ್ಲಿ ಭರಿತವಾಗ್ತೀವಿ? ಅಲ್ಲೆಲ್ಲೂಯ. ಎಲ್ಲಿ ಸಿಸ್ಟರ್? ವೆರಿ ಗುಡ್ ಸಿಸ್ಟರ್. ಆಲಯದಲ್ಲಿ, ಮನೆಯಲ್ಲಿ ಕುಮಾರ್ ಬ್ರದರ್, ಮನೆಯಲ್ಲಿ ನಿಮ್ಮನ್ನ ಯೋಚನೆ ಮಾಡಿ ದೇವರ ಮಕ್ಕಳೇ, ನಿನ್ನ ಆಲಯದಲ್ಲಿ ಮಾತ್ರ ಪರಿಶುದ್ಧಾತ್ಮ ಭರಿತನಾಗಿದೆಯಾ? ಮನೆಯಲ್ಲೂ ಪರಿಶುದ್ಧ ಭರಿತನಾಗಿದೆಯಾ? ಪವಿತ್ರಾತ್ಮನಿಂದ ಹುಟ್ಟುವಲಾಗಿದೆಯಾ? ಮೂರನೇದಾಗಿದೆ ದೇವರ ಮಕ್ಕಳೇ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನೀನು ಪರ್ಸನಲ್ ಆಗಿರ್ತೀಯಲ್ಲ, ಆಗಲೂ ಸಹ ನೀನು ಪವಿತ್ರಾತ್ಮ ಭರಿತನಾಗಿದ್ದೀಯ. ಅಲ್ಲೆಲ್ಲೂಯ. ನಾನು ಪ್ರತಿಯೊಬ್ಬರೊಟ್ಟಿಗೆ ಮಾತಾಡ್ತಾ ಇದ್ದೀರಾ? ಆಮೇಲೆ ಅಲ್ಲೆಲ್ಲೂಯ ಅಂದ್ರೆ ಮಾತಾಡ್ತಾ ಇದ್ದೀನಿ ಅಂತ. ಅಲ್ಲೆಲ್ಲೂಯ. ದೇವರ ಮಕ್ಕಳೇ, ನಾವು ಯೋಚನೆ ಮಾಡಬೇಕು. ದೇವರು ಇವತ್ತು ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತಾರೆ. ಅದು ಹೇಗೆ ದಿನಾಲೂ ಪವಿತ್ರಾತ್ಮನಾಗಬೇಕು, ಪವಿತ್ರಾತ್ಮ ಭರಿತರಾಗಬೇಕು. ದೇವರ ಮಕ್ಕಳೇ, ಪವಿತ್ರಾತ್ಮ ಯಾರು ಭರಿತರಾಗಿರ್ತಾರೋ ಅವರು ಕೆಲವು ವಿಷಯಗಳಲ್ಲಿ ಬಲವಾಗಿ ನಿಂತಾರೆ. ಶಾರೀರಿಕ ವಿಷಯಗಳಲ್ಲಿ ಬಿಡಲ್ಲ, ಎಲ್ಲ ವಿಷಯದಲ್ಲಿ ಬಲವಾಗಿ ನಿಂತು ಜಯಿಸಿ ಆಚೆ ಬರ್ತಾರೆ. ದೇವರ ಮಕ್ಕಳೇ, ಪರಿಶುದ್ಧಾತ್ಮ ಇಲ್ಲ ಅಂದ್ರೆ ಅಲ್ಲೆಲ್ಲೂಯ. ದೇವರ ಮಕ್ಕಳೇ, ಪರಿಶುದ್ಧಾತ್ಮ ಭರಿತರಾಗಬೇಕಾದ್ರೆ ದೇವರ ಮಕ್ಕಳೇ ಬೇಸಿಕ್ ಟೀಚಿಂಗ್ ಏನ್ ಹೇಳ್ತಿದ್ದಂತೆ ದೇವರ ಮಕ್ಕಳೇ, ಯೋಹನ ಪುಸ್ತಕ ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. ಜೀವಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗ ಮಾಡಿದಿ ಎಂದು ಹೇಳಿದ್ದಾನೆ. 2ನೇ ಅಧ್ಯಾಯ 28ನೇ ವಾಕ್ಯ. ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಪಡಿಸಿಕೊಳ್ಳುತ್ತಾನೆ. ಲೂಕನ ಬರೆದ ಪುಸ್ತಕ 11ನೇ ಅಧ್ಯಾಯ 13ನೇ ವಾಕ್ಯ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು? ನೀನು ಕೆಟ್ಟವರಾದ ನೀವು ಒಳ್ಳೆ ಪದಾರ್ಥವನ್ನು ಕೇಳ್ತೀವಿ. ದೇವರ ಮಕ್ಕಳೇ, ಅದೇ ತರ ದೇವರ ವಾಕ್ಯದಲ್ಲಿ ನೋಡುವುದಾದರೆ ನಾವು ಪವಿತ್ರಾತ್ಮನ ಹೊಂದಿಕೊಳ್ಬೇಕಾದ್ರೆ ದೇವರ ಹತ್ರ ಹೇಳಬೇಕು. ಅಲ್ಲೆಲ್ಲೂಯ. ಯಾರು ಹೇಳಿದ್ದು? ಲೂಕನ ಹೇಳ್ತಾರೆ. ದೇವರ ಮಕ್ಕಳೇ, ನಾವು ಪವಿತ್ರಾತ್ಮನ ಬರಬೇಕಾದ್ರೆ ದೇವರ ಮಕ್ಕಳೇ, ಪವಿತ್ರಾತ್ಮನ ನಡೆಸಬೇಕಾದ್ರೆ ದಿನಾಗ್ಲೂ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಪವಿತ್ರಾತ್ಮನ ಸಹಾಯ. ಅಲ್ಲೆಲ್ಲೂಯ. ದೇವರ ಮಕ್ಕಳೇ, ಪವಿತ್ರಾತ್ಮನ ಸಹಾಯ ಕೇಳಬೇಕಾದ್ರೆ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ 3 ಕಾರ್ಯಗಳನ್ನ ಹೇಳ್ಕೊಡ್ತಾರೆ ದೇವರ ಮಕ್ಕಳೇ. ತಿರ್ಗಾ ಆಕ್ಟ್ಸ್ ಪುಸ್ತಕಕ್ಕೆ ಬನ್ನಿ. 5ನೇ ವಾಕ್ಯ. 1ನೇ ಅಧ್ಯಾಯ 5ನೇ ವಾಕ್ಯ. ಸಾಕು. ಈಗಲಾಗಿ ಆತನ ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನನ್ನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟರು. ನಿಮಗೆ ಪರಿಶುದ್ಧಾತ್ಮ ಹೊಂದ್ಕೋಬೇಕಾದ್ರೆ ನೀವು ಎಲ್ಲಿರ್ಬೇಕು ಸಿಸ್ಟ್ರೆ? ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಏನ್ ಹೇಳ್ತಾರೆ? ಹೆಂಗಿರ್ಬೇಕು ನಾವು? ಇಸ್ರಾಯೇಲ್
ಯೆರೂಸಲೇಮನ್ನು ಬಿಟ್ಟು ಹೋಗದೆ ಓದಿ ಸಿಸ್ಟರ್, ಜೋರಾಗಿ ಓದಿ ಸಿಸ್ಟರ್. ನಮ್ಮ ನಂದಿನಿ ಸಿಸ್ಟರ್ ಜೋರಾಗಿ ಓದ್ತಾರೆ ಎಲ್ಲ. ಯೆರೂಸಲೇಮನ್ನು ಬಿಟ್ಟು ಹೋಗದೆ ಹಾ. ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ದೇವರ ವಾಕ್ಯ ಅದ್ಭುತವಾಗಿ ಹೇಳ್ತಿದೆ. ನೀನು ಎಲ್ಲಿರ್ಬೇಕು? ಯೆರೂಸಲೇಮಲ್ಲಿ ಇರಬೇಕು. ಹಂಗಾದ್ರೆ ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿರ್ಬೇಕು. ನೀನು ಯಾವಾಗ ದೇವರ ಸಮ್ಮುಖದಲ್ಲಿ ಇರ್ಕೋತೀಯೋ ಆವಾಗ ನೀನು ಪರಿಶುದ್ಧಾತ್ಮ ಬರೀತಾರೆ. ನಾನು ಕೇಳೋತಿದ್ದೆ ಒಂದು ಪ್ರಶ್ನೆ ಇದೆ. ನಿನ್ನ ಸಭೆಯಲ್ಲಿ ದೇವರ ಸಮ್ಮುಖ ಆಯ್ತಾ? ದೇವರ ಸಮ್ಮುಖ ಆಯ್ತಾ? ನಾನು ಒಬ್ಬರೇ ಆನ್ಸರ್ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಇದೆ ಆಯ್ತಾ? ಆಯ್ತಾ? ತಿರ್ಗಾ ಇನ್ನೊಂದು ಪ್ರಶ್ನೆ. ನಿನ್ನ ಮನೆಯಲ್ಲಿ ದೇವರ ಸಮ್ಮುಖ ಆಯ್ತಾ? ಆಯ್ತಾ? ನಿನ್ನ ಪರ್ಸನಲ್ ಜೀವಿತದಲ್ಲಿ ದೇವರ ಸಮ್ಮುಖ ಆಯ್ತಾ? ಯೋಚನೆ ಮಾತಾಡ್ಬೇಕು. ಹಲ್ಲೆಲೂಯಾ. ಎಲ್ಲರೂ ಮಾತಾಡ್ಬೇಕು. ದೇವರ ಮಕ್ಕಳೇ, ಯಾವಾಗ ದೇವರ ಸಮ್ಮುಖ ಈ ಯೆರೂಸಲೇಮಿನ ಅನುಭವ ಸಭೆಯಲ್ಲೈತೋ, ನಿನ್ನ ಮನೆಯಲ್ಲೈತೋ, ಕುಟುಂಬದಲ್ಲೈತೋ, ಅದು ಮಾತ್ರವಲ್ಲ ನಿನ್ನ ವೈಯಕ್ತಿಕ ಜೀವಿತದಲ್ಲೈತೋ, ಅಲ್ಲೆಲ್ಲವೂ ನೀನು ಏನ್ ಮಾಡ್ಕೋತೀಯ? ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಯೆರೂಸಲೇಮಿನಲ್ಲಿ ನೀವು ಕಾದಿರ್ರಿ. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ನೀವು ಕಾದಿರ್ರಿ. ದೇವರ ಸಮ್ಮುಖವನ್ನು, ದೇವರನ್ನು ಬಯಸುವ ಆ ಪರಿಶುದ್ಧಾತ್ಮ ನಿನ್ನಲ್ಲಿ ನಡೆಸಬೇಕಾದ್ರೆ ನಿನಗಿರುವುದು ಮೊದಲನೇದಾಗಿ ದೇವರು ಕೊಟ್ಟಿರೋದು ಏನಂದ್ರೆ ಅದ್ಭುತ ಒಂದು ಆಲಯ. ಯಾವ ಆಲಯ? ಯಾವ ಆಲಯ? ಯಾವ ಆಲಯ ಸಿಸ್ಟ್ರೆ? ಜೋರ ಹೇಳಿ ಸಿಸ್ಟ್ರೆ. ಹೋಲಿ ಸ್ಪಿರಿಟ್ ಎಂಬ ಆಲಯ. ಅಲ್ಲಿ ದೇವರ ಸಮ್ಮುಖವನ್ನು ತಿಳಿದುಕೊಳ್ಳುವರಾಗಿರ್ರಿ. ಎರಡನೇದಾಗಿ ನಿನಗೆ ದೇವರು ನೇಮಿಸಿರುವ ನಿನ್ನ ಕುಟುಂಬನೂ ಒಂದು ಆಲಯ. ಹಲ್ಲೆಲೂಯಾ. ದೇವರು ಮೊದಲನೇ ಸಭೆಯಾಗಿ ರಚನೆ ಮಾಡಿದ ಕುಟುಂಬ ಆಲಯ. ಅಲ್ಲಿ ದೇವರ ಪ್ರಸನ್ನತೆ ಆಯ್ತಾ ಅಂತ ಯೋಚನೆ ಮಾಡಿ. ಮೂರನೇದಾಗಿ ದೇವರ ಮಕ್ಕಳೇ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಪರ್ಸನಲ್ ಜೀವಿತದಲ್ಲಿ ದೇವರ ಸಮ್ಮುಖ ಆಯ್ತಾ ಅಂತ ಯೋಚನೆ ಮಾಡಿ. ಆಗ ಆಟೋಮೆಟಿಕ್ ಆಗಿ ನೀನೇನಾಯ್ತ್ಯ? ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಬರೀತಾರಾಯ್ತ ದೇವರ ಮಕ್ಕಳೇ. ತಿರ್ಗಾ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡುವುದಾದ್ರೆ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಸಾಕ್ಷಿಯಾಗಿರಬೇಕು. ಏನ್ ಹೇಳ್ತಿದ್ದಲ್ಲಿ? ಇರಬೇಕು. ಇಂಗ್ಲಿಷ್ கூட அப்படிதான் ಸಿಸ್ಟರ್. ஓதி படிங்க சிஸ்டர். பரிசுத்த ஆவி உங்களிடத்தில் வரும்போது நீங்கள் பலனடைந்து எருசலேமிலும் யூதா முழுவதிலும் சமாரியாவிலும் பூமியின் கடைசி பிரயாணத்திலும் எனக்கு சாட்சியாக இருப்பீர்கள். ஆமென். சாட்சியா இருப்பீர்கள். இங்க இங்கிலீஷ் தான கொஞ்சம் படிங்க. But when the Holy Spirit comes upon you, you will be filled with power and you will be witness for me in Jerusalem. Amen. You will be witness. ದೇವರ ಮಕ್ಕಳೇ, ಈ ಪರಿಶುದ್ಧಾತ್ಮ ಬರಿತಾ ನಿನ್ನಲ್ಲಿ ಪಕ್ಕ ಇರಬೇಕಂದ್ರೆ, ಅದು ಯಾವಾಗಲೂ ಇರಬೇಕಂದ್ರೆ, ಎರಡನೇ ಕಾರ್ಯ ನೀನು ಮಾಡಬೇಕಾದ ಕಾರ್ಯ ಏನಾಗಿರ್ಬೇಕು? ಸಾಕ್ಷಿಯಾಗಿರ್ಬೇಕು. ತಿರ್ಗಾ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಸಭೆಯಲ್ಲಿ ನೀವು ಸಾಕ್ಷಿಯಾಗಿದ್ದೀರಾ? ಸಭೆಯಲ್ಲಿ ನೀವು ಸಾಕ್ಷಿಯಾಗಿದ್ದೀರಾ? ಈ ಪರಿಶುದ್ಧಾತ್ಮ ಬರಿತಾನೆ. ತಿರ್ಗಾ ಕ್ವಶನ್ ಕೇಳ್ತೀನಿ, ನಿಮ್ಮ ಮನೆಗಳಲ್ಲಿ ನೀವು ಸಾಕ್ಷಿಯಾಗಿದ್ದೀರಾ? ಪರಿಶುದ್ಧಾತ್ಮ. ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ಅಕ್ಕಪಕ್ಕದವರ ಮನೆಯಲ್ಲಿ ನೀವು ಸಾಕ್ಷಿಯಾಗಿದ್ದೀರಾ? ಎಲ್ಲಿ ತನಕ ನೀವು ಸಾಕ್ಷಿಯಾಗಿರ್ತೀರೋ ಅಲ್ಲಿ ತನಕ ಪರಿಶುದ್ಧಾತ್ಮ. ಹಲ್ಲೆಲೂಯಾ. 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 ದೇವರ ಮಕ್ಕಳಾದ ನಾವುಗಳು, ದೇವರ ಮಕ್ಕಳೇ, ಅಪೊಸ್ತಲರಾಗಿ ಪೇತ್ರನು ಹೇಳ್ತಾರೆ, ದೇವರ ಮಕ್ಕಳೇ, ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಲ್ಲದೆ ಕರ್ತನಾದ ಯೇಸು ಕ್ರಿಸ್ತುವಿಗೆ ತಿರುಗಿ ಹಳೆ ಪಾಪಿನ ಜೀವಿತವನ್ನು ಬಿಟ್ಟು ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೀಕ್ಷಾಸ್ನಾನ ಹೊಂದಿಕೊಂಡವರಾಯಿತು. ಹಲ್ಲೆಲೂಯಾ. 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 ದೇವರ ಮಕ್ಕಳೇ, ನಾನು ಮೊದಲು ಹೇಳಿದೆ, ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಇರುವುದಾದರೆ ನೀನು ಪರಿಶುದ್ಧಾತ್ಮ ಭರಿತರಾಗಿರ್ತೀಯ. ನನ್ನ ತಂದೆಯಾದ ದೇವರು ನನಗೆ ಎಲ್ಲವಾಗಿದ್ದಾರೆ ಅಂತ ನಿಲ್ಲುವುದಾದರೆ ದೇವರ ಮಕ್ಕಳೇ, ನೀನು ಹೇಗಾಗ್ತೀಯ? ಪರಿಶುದ್ಧಾತ್ಮ ಭರಿತರಾಗಿರ್ತೀಯ. ಅದು ಮಾತ್ರವಲ್ಲ ದೇವರ ಮಕ್ಕಳೇ, ಅಭಿಷೇಕ ಹೊಂದಿದವನು, ಬಲದಲ್ಲಿ ಹೊಂದಿದವನು ದೇವರ ಮಕ್ಕಳೇ, ನಿನ್ನ ಮನೆಯಲ್ಲಾಗ್ಲಿ, ನಿನ್ನ ಸಭೆಗಳಾಗ್ಲಿ, ನೀನು ಹೋಗುವ ಜಾಗದಲ್ಲಾಗ್ಲಿ, ವೈಯಕ್ತಿಕ ಜೀವನದಲ್ಲಾಗ್ಲಿ ಸಾಕ್ಷಿಯಾಗಿ ನಿಲ್ಲುವುದಾದರೆ ದೇವರ ಮಕ್ಕಳೇ, ನೀನು ಪರಿಶುದ್ಧವಾದ ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದಾಗಿ ದೇವರ ಮಕ್ಕಳೇ, 14ನೇ ವಾಕ್ಯ.
ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಇವರೆಲ್ಲರೂ ಸಹ ಏನಾಗಿದ್ರು? ಏಕ ಮನಸ್ಸಾಗಿ. ನೀನು ಪರಿಶುದ್ಧಾತ್ಮ ಭರಿತರಾಗಿರ್ಬೇಕಾದ್ರೆ ನೀವು ಏನಿರ್ಬೇಕು? ಮೂರನೇದು ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸೋತು ಸಿಸ್ಟರ್? ಹಂಗೆ ಅವಾಗಲೆಲ್ಲರೂ ಸ್ತ್ರೀಗಳೋಡು ಇವ ಯೇಸುವಿನ ತಾಯಾಗಿಯೇ ಮರಿಯಾಳಿಗಳು ಅವರುடைய சகோதரர்களுடன் ஒருமனப்பட்டு ஜெபத்திலும் வேண்டுதலிலும் ஒருமனப்பட்டு ಇಂಗ್ಲಿಷಲ್ಲಿ ಹೇಳ್ತಿದ್ದೆ, ಕನ್ನಡದಲ್ಲಿ ತಮಿಳಲ್ಲಿ ಹೇಳ್ತಿದ್ದೆ ஒருமனப்பட்டு. ಸ್ಪಿರಿಟ್ ಸಿಸ್ಟರ್ ஒருமனப்பட்டு ஜெபத்திலும் வேண்டுதலிலும். ಮಕ್ಕಳೇ, ಮೂರನೇದಾಗಿ ತಿಳ್ಕೊಳ್ಳೋ ವಿಷಯ ಅಂದ್ರೆ ನೀವು ಗ್ಯಾದರ್ ಟುಗೆದರ್ ಅಲ್ವಾ? ಮಕ್ಕಳೇ, ಒಂದೇ ಮನಸ್ಸುಳ್ಳವರಾಗಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಸಭೆಯ ಒಂದೇ ಮನಸ್ಸು ಏನು? ನಮ್ಮ ಸಭೆಯ ಉದ್ದೇಶ ಏನು? ಎಲ್ಲ ಒಂದೇ ಮನಸ್ಸು ಏನು ಹೇಳ್ತೀನಿ ಅಲ್ವಾ? ಸಭೆಯ ಉದ್ದೇಶ ಏನು ಈಗ ಗೊತ್ತಾಗುತ್ತಿಲ್ಲ. ಸಭೆಯ ಉದ್ದೇಶವೇನು? ಸಭೆಯ ಉದ್ದೇಶವೇನು? ಒಂದು ಮನಸ್ಸು ಏನಂತ ಗೊತ್ತಾಯ್ತದೆ, ಕರೆಕ್ಟ್ ಒಗ್ಗಟ್ಟಾಗಿರೋದು ಅಲ್ಲಿ ಬೈಬಲ್. ಸಭೆಯ ಉದ್ದೇಶವೇ ಸಭೆಯ ಉದ್ದೇಶವೇ ಎಲ್ಲ ಒಗ್ಗಟ್ಟಾಗಿರುತ್ತದೆ. ಸಭೆಯ ಒಂದೇ ಮನಸ್ಸಿಗೆ ಗೊತ್ತಾಗುತ್ತೆ ಸಭೆಯ ಉದ್ದೇಶವೇ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಪಾಸ್ಟರ್ಗಾಗಿ ಪರ್ಸನಲ್ ಆಗಿ ಮಾತಾಡಿ ಒಂದೇ ಒಂದು ಉದ್ದೇಶ, ಪಾಸ್ಟರ್ ಉದ್ದೇಶ ಆತ್ಮ ಸಭೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಕಾದ್ರೆ ಕೇಳಿ ನೋಡಿ ಅಲ್ವಾ? ಅವ್ರನ್ನ ಕೇಳಿ ನೋಡಿ. ನಾನು ಬೇಡ ಸಸ್ಪೆನ್ಸ್ ಹೋಗ್ಬೇಡಿ. ನಿಮ್ಮ ಉದ್ದೇಶ ಏನು ಸಭೆ? ನನ್ನ ಉದ್ದೇಶ ಏನಿದೆ ದೇವ್ರ ಮಕ್ಕಳೇ? ಆತ್ಮಗಳು ದೇವರ ನಮ್ಮ ಉದ್ದೇಶ ಏನಾಗಿರ್ಬೇಕು? ನಾನು ಜಲದಿಂದ ಆತ್ಮದಿಂದ ಹುಟ್ಟಿದ್ದೇನೆ, ಅನೇಕರು ಜಲದಿಂದ ಆತ್ಮದಿಂದ ಹುಟ್ಟಿಲ್ಲ. ಅವರೆಲ್ಲರೂ ಸಹ ಬರುವುದು ಒಂದೇ ಉದ್ದೇಶವಾಗಿರಬೇಕು. ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತೀನಿ. ಅದೇ ತರ ಅನೇಕ ಆತ್ಮಗಳು, ಅಳೆದೋಗ ಆತ್ಮಗಳು ಪರಲೋಕಕ್ಕೆ ಬಾಧ್ಯರಾಗಬೇಕು ಅನ್ನೋ ಒಂದೇ ಒಂದು ಮನಸ್ಸು ಇರುವುದಾದರೆ ನೀವು ಪರಿಶುದ್ಧಾತ್ಮ ಭರಿತರಾಗಿರಿ. ಯು ವಿಲ್ ಬಿ ಫಿಲ್ಡ್ ವಿತ್ ಮಕ್ಕಳೇ. ಒಂದೇ ಮನಸ್ಸಿನಾಗ ಸಭೆಯಲ್ಲಿ ದೇವರ ಉದ್ದೇಶ, ಬೇರೆ ಏನು ಉದ್ದೇಶ? ಮಿಕ್ಕಿದೆಲ್ಲ ದೇವರು ಕೊಡ್ತಾರೆ. ದೇವರ ಆತ್ಮ ಮತ್ತಾಯನ ಪುಸ್ತಕ 6ನೇ ಅಧ್ಯಾಯ 33ನೇ ವಾಕ್ಯ ಅಂತಿದೆ, ನಿತ್ಯಕ್ಕಾಗಿ ರಾಜ್ಯಕ್ಕಾಗಿ ತಗೋಬೇಡಿ, ಅವುಗಳು ಕೂಡ ಇವುಗಳು. ದೇವರ ಮಕ್ಕಳೇ, ಈ ಲೋಕದಲ್ಲಿ ಜಯಿಸಬೇಕಾದ್ರೆ ದೇವರ ಮಕ್ಕಳೇ, ಜಯಿಸಿ ನಿಲ್ಲಬೇಕಾದ್ರೆ ನೀವೆಲ್ಲರೂ ಸಹ ಪವಿತ್ರ ಪವಿತ್ರಾತ್ಮ ಭರಿತರಾಗುವುದಾದರೆ ದೇವರ ಮಕ್ಕಳೇ, ಪವಿತ್ರಾತ್ಮ ಭರಿತರಾಗಬೇಕಾದ್ರೆ ನೀನು ದೇವರ ಸಮ್ಮುಖವನ್ನು ಬಯಸುವರಾಗಿರಬೇಕು. ನಿನ್ನ ಕುಟುಂಬ ಆಗಲಿ ದೇವರ ಪ್ರಸನ್ನತೆ ನಿಲ್ಲುವರಾಗಿರಬೇಕು. ದೇವರ ಪ್ರಸನ್ನತೆ ಆಲಯ, ನಿನ್ನ ಕುಟುಂಬ, ನಿನ್ನ ವೈಯಕ್ತಿಕ ಜೀವಿತ. ಎರಡನೇದಾಗಿ ದೇವರ ಮಕ್ಕಳೇ, ನೀನಲ್ಲಿ ಏನಿರ್ಬೇಕಂದ್ರೆ ನೀನು ಎಲ್ಲಾ ಜಾಗದಲ್ಲೂ ನೀನು ಹೇಗಿರ್ಬೇಕು? ಸಾಕ್ಷಿಯಾಗಿರಬೇಕು. ಆಗಲೇ ನೀನು ಪರಿಶುದ್ಧಾತ್ಮ ಭರಿತರಾಗಿದೆಯಾ ಅಂತ ಅರ್ಥ. ಮೂರನೇದಾಗಿ ದೇವರ ಮಕ್ಕಳೇ, ನಿನ್ನಲ್ಲಿ ಏಕ ಮನಸ್ಸುಳ್ಳವರಾಗಿ. ದೇವರ ಮಕ್ಕಳೇ, ನಿನ್ನ ಕುಟುಂಬದಲ್ಲಿ ಏಕ ಮನಸ್ಸು ಇದ್ದ ದೇವರ ಮಕ್ಕಳೇ, ಈ ಹೃದಯ ನಿನ್ನಲ್ಲಿರುವುದಾದರೆ ನೀನು ಪರಿಶುದ್ಧಾತ್ಮ ಭರಿತರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೀರ ದೇವರ ಮಕ್ಕಳೇ, ನಮ್ಮ ಸಾಕ್ಷಿ ಯಾವಾಗಾದ್ರೆ ದೇವರ ಮಕ್ಕಳೇ, ಸಭೆಯಲ್ಲಿ ಇರ್ಬೇಕಾದ್ರೆ ಗೊತ್ತಾಗಲ್ಲ ದೇವರ ಮಕ್ಕಳೇ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಮ್ಮ ಸಾಕ್ಷಿ ಹೇಗಿರುತ್ತೆ ಅಲ್ವಾ ಬ್ರದರ್? ಅಲ್ವಾ? ನಾವು ಎಂತವ್ರು ಅಂತ ಎಲ್ಲಿ ಗೊತ್ತಾಗುತ್ತೆ? ಎಲ್ಲಾದ್ರೂ ಹೆಂಗ್ ಗೊತ್ತಾಗುತ್ತೆ? ಯಾರಾದ್ರೂ ಇರ್ಬೇಕಾದ್ರೆ ಗೊತ್ತಾಯ್ತು ನಮ್ಮ ಸಾಕ್ಷಿ ಅಲ್ವಾ? ದೇವರ ಮಕ್ಕಳೇ, ನಾವು ನಮ್ಮಲ್ಲಿ ಇರ್ಬೇಕಾದ್ರೆ ನಾವು ಹೇಗಿರ್ತೀವಿ? ಸಭೆಯಲ್ಲಿ ಇರ್ಬೇಕಾದ್ರೆ ಹೇಗಿರ್ತೀವಿ? ಸಭೆಯಲ್ಲಿ ಇರ್ಬೇಕಾದ್ರೆ ಹೇಗಿರ್ತೀವಿ? ನಮ್ಮ ಮನೆಯಲ್ಲಿ ನಮ್ಮ ಮಗ ಸಭೆಯಲ್ಲಿ ತುಂಬಾ ಸುಮನ್ ಬಗ್ಗೆ ಹೇಳ್ತಿದ್ದೆ, ಯಾರ ಬಗ್ಗೆ ಇಲ್ಲ, ನನ್ನ ಬಗ್ಗೆ ಹೇಳ್ತೀನಿ. ಸಭೆಯಲ್ಲಿ ನಾನು ಆಕ್ಚುಲಿ ಚರ್ಚ್ಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ಫುಲ್ ಎಲ್ಲ ಮಾಡ್ಕೊಂಡು ಚರ್ಚ್ಗೆ ಹೋಗಿ ಕೂತ್ಕೊಂಡ್ರೆ ಪ್ರೇಯರ್ ಹಿಂಗೆ ನಲ್ಲಾಡ್ತಾ ಇರ್ಬೋದು, ಪ್ರೇಯರ್ ಮಾಡ್ಕೊಂಡು ಅಟೆಂಡ್ ಮಾಡ್ಕೊಂಡು ಮನೆಯಲ್ಲಿ ಬಾಯ ತೆಗಿತಾ ಇರಲಿಲ್ಲ. ಸೇವೆ ಮಾಡ್ತಾರೆ. ಇನ್ನು ಚಲೋ ಅನ್ನ ಸಿಸ್ಟರ್ ವಾಯ್ ಚಂತ ಪುಳ್ಳ ಅವ ಅರುಣ್ ಎಂಗಮ್ಮ ಚಲೋ ಸೋಬೇರಿ ಅವ. ಅಯ್ಯೋ ಪುಳಿ ಚಲೋ ವೇಳಕ್ಕೆ ಹೋದ ನಾನೇ ಪಡೆ. ಮಮ್ಮಿ ಎಷ್ಟೋ ಸರಿ ಮಾಡ್ಬಿಟ್ಟಿದ್ದೆ. ನಮ್ಮ ಮಮ್ಮಿ ನಾನು ಅದಕ್ಕೆ ಲವ್ ಮಾಡ್ತೀನಿ. ಸೋಬೇರಿ ಅವ. ಅರುಣ್ ಯಾರಂತ ಕಾಲೇಜಲ್ಲಿ
ಕಾಲೇಜಲ್ಲಿ ನೋಡಿದ್ರೆ ಅವ್ರು ಯಾರು ಒಂದ್ಸರಿ ಈ ಅಟೆಂಡೆನ್ಸ್ ಡಸ್ಟರ್ನ ತೆಗೆದು ನಾನು ಏನು ಮಾಡಿದೆ, ಒಬ್ಬ ಜೋಸ್ತ ತರ ಹುಡುಗಿ ಯಾರೋ ಗಲಾಟೆ ಮಾಡ್ತಾರೆ, ಹಿಂಗೆ ಬಿಟ್ಟೆ ದೇವಸ್ಥಾನ. ಆ ದೇವಸ್ಥಾನ ಹೋಗಿ ಟಚ್ ಮಾಡೋ ಹೋಗಿ ಪ್ರಿನ್ಸಿಪಲ್ಗೆ ಡಮಾರ ತಗೊಂಡು, ಆ ಪ್ರಿನ್ಸಿಪಲ್ ನೋಡಿ ಒಂದು ಡಮಾರ ತಗೊಂಡು, ಪ್ರಿನ್ಸಿಪಲ್ ಸಿಸ್ಟರ್ ಟುಮಾರೋ ಗೆಟ್ ಯುವರ್ ಮಮ್ಮಿ ಹತ್ರ ಹೋಗಿ ಹೇಳಿದೆ, ಮಮ್ಮಿ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಬಾಬು. ಏನಕ್ಕೆ ಏನೋ ಸಾಧನೆ ಮಾಡಿದ್ದೀನಿ, ಅವ್ರ ನಮ್ಮ ಮಮ್ಮಿಗೆ ಸಂತೋಷ. ವಾಯ್ಚಂತ ಪುಳ್ಳ ಇದೆಯಾ, ನಾನು ಹೇಗಿದ್ದೀನಿ ಮನೆಯಲ್ಲಿ ಸೈಲೆಂಟ್ ಅಂತ ಅರುಣಾನು ಮಾತಾಡ್ತಾ ಇರಲಿಲ್ಲ. ಹೇಳಿ ಮಮ್ಮಿ ಮನೆಗೆ ಬಂದಿದೆ ಸರ್, ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾ ಇದ್ದಾರೆ, ಪ್ರಿನ್ಸಿಪಲ್ ಇಷ್ಟು ಲಿಸ್ಟ್ ಹೇಳ್ತಾ ಇದ್ದಾರೆ. ಮಮ್ಮಿ ಒಂದು ಮಾತನ್ನ ನನ್ನ ಮಗ ಹಂಗಿಲ್ಲ, ನಾನು ಹೇಳ್ತಿದ್ದೀನಿ, ಇಲ್ಲ ನೀವು ಯಾರ ಕೈಲೂ ಓಡಿಸ್ಕೊಳ್ಳಿ, ನೀವು ಯಾರ ಕೈಲೂ ಓಡಿಸ್ಕೊಳ್ಳಿ. ನನ್ನ ಕಾಲೇಜಿಗೆ ಹೋದ್ರ ಕೆಲವನ್ನ ಈಗಲೂ ಕೇಳಿ, ಫ್ರಾನ್ಸಿಸ್ ನೀನಾ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ. ಅಲ್ಲೇಲುಯ್ಯ ಅಲ್ಲೇಲುಯ್ಯ. ದೇವ್ರ ಮಕ್ಕಳೇ, ನಮ್ಮ ಸಾಕ್ಷಿ ಇಂಪಾರ್ಟೆಂಟ್. ದೇವ್ರ ಮಕ್ಕಳೇ, ಸಾಕ್ಷಿ ಇಂಪಾರ್ಟೆಂಟ್. ನೀನು ಎಲ್ಲ ಜಾಗದಲ್ಲಿ ನೀನು ಹೇಗಿರ್ತೀಯ ಅಂತ ಇಂಪಾರ್ಟೆಂಟ್. ದೇವ್ರ ಮಕ್ಕಳೇ, ನೀನು ಯಾವಾಗ ಪರಿಶುದ್ಧಾತ್ಮ ಭರಿತರಾಗಿರ್ತೀಯೋ ನಿನ್ನ ಸಾಕ್ಷಿ ಅದ್ಭುತವಾಗಿದೆ. ದೇವ್ರ ಮಕ್ಕಳೇ, ಲಾಸ್ಟ್ ಆಚೆ ವೀಕಲ್ಲಿ ಗುಡ್ ಫ್ರೈಡೆ ಆಗಿದ್ದ ದಿನ ಯಾರೋ ಒಬ್ರು ಬಂದು ನನ್ನ ಹತ್ರ ಗಲಾಟೆ ಮಾಡ್ಬಿಟ್ಟಿದ್ದಾರೆ. ಅವರೇ ಗಲಾಟೆ ಮಾಡೋದು. ನಾವೇನೋ ಯಾರೋ ಕುಡ್ಕೊಂಡು ಬಿಟ್ಟಿದ್ದು ರಾತ್ರಿ, ಹೋಗ್ರಿ ಇಲ್ಲಿಂದ ಎದ್ದು ಹೋಗ್ರಿ ಅಂತ ಹೇಳಿದ್ವಿ. ಅವರೇ ಗಲಾಟೆ ಮಾಡೋದು. ಗಲಾಟೆ ಮಾಡೋದಾದ್ರೆ ನಾನು ಸುಮ್ಮನೆ ಇದ್ದೆ, ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೆ. ಗಲಾಟೆ ಮಾಡೋದಾದ್ರೆ ನನ್ನ ಮೇಲೆ ಕಂಪ್ಲೇಂಟು ಮಾಡೋದು, ಏನೋ ಮಾಡೋದು, ಹೊಡಿಲಿಲ್ಲ ಏನಿಲ್ಲ, ಸುಮ್ಮನೆ ನಿಂತಿದ್ದೀನಿ ಹೇಳ್ಬಿಟ್ರು. ಆ ಥರ ಆಗ್ಬಿಟ್ರು. ನೆಕ್ಸ್ಟ್ ದಿನ ಎನ್ಕ್ವೈರಿ ಕರೀತಾರೆ. ಎನ್ಕ್ವೈರಿ ಕರೆದಾಗ ನಮ್ಮ ಜೊತೆಲಿರೋ ASI ಬಂದು ಹೇಳ್ತಾರೆ, ಫ್ರಾನ್ಸಿಸ್ ಸಾಕ್ಷಿನ ಉಳಿಸ್ಕೊಂಡ್ರೆ ಅನ್ಯರು ರಕ್ಷಣೆಗೆ ಬರ್ತಾರೆ. ನನಗೆ ರಕ್ಷಣೆ ಬರಬೇಕಾಗಿದೆ. ನಿನ್ನಲ್ಲಿ ಆ ಸಾಕ್ಷಿ, ನಿನ್ನಲ್ಲಿ ಸಾಕ್ಷಿ. ಎಂತ ಸಾಕ್ಷಿ ಇದೆ ಸಿಸ್ಟರ್ಗಳಿಗೆ? ಯಾವ ಸಾಕ್ಷಿ ಇದೆ? ಬೆಳಗಿಂದ ಸಾಯಂಕಾಲ ತನಕ ಬೇರೆ ಸೀರಿಯಲ್ ನೋಡ್ತಾ ಇದ್ರೆ, ಟಿವಿ ನೋಡ್ತಾ ಇದ್ರೆ, ನಿನ್ನಲ್ಲಿ ಎಂತ ಸಾಕ್ಷಿ ನಿಲ್ತೈತೆ? ಬೆಳಗಿಂದ ಸಾಯಂಕಾಲ ತನಕ ಬೇರೆ ರಾಬರಿ ಮಾಡೋದು, ಕಳ್ತನ ಮಾಡೋದು ನೋಡ್ತಾ ಇದ್ರೆ ನೀನ್ ಯಾವ ತರ ಪವಿತ್ರಾತ್ಮ ಭರಿತರಾಗಿರ್ತೀಯ? ಬೆಳಗಿಂದ ಸಾಯಂಕಾಲ ತನಕ ಬೇರೆ ಲವ್ ಸ್ಟೋರಿಗಳು ನೋಡ್ತಾ ಇದ್ರೆ ಟಿವಿಲಿ, ನೀನ್ ಯಾವ ತರ ಪವಿತ್ರಾತ್ಮ ಭರಿತರಾಗಿರ್ತೀಯ? ಈಗ ನಾನು ಕೇಳ್ತೀನಿ, ನೀವೆಲ್ಲ ಪವಿತ್ರಾತ್ಮ ಭರಿತರಾಗಿದ್ದೀರಾ? ದೇವ್ರ ಮಕ್ಕಳು ಒಂದು ತಿಳ್ಕೊಳ್ಳಿ, ಸಭೆಯಲ್ಲಿ ಆರಾಧನೆ ಮಾಡುವುದರ ಮುಖಾಂತರ ಮಾತ್ರ ನೀನು ಪವಿತ್ರಾತ್ಮ ಹೊಂದ್ಕೋತೀನಂದ್ರೆ ಅದು ಸುಳ್ಳು. ನಿನ್ನ ಪವಿತ್ರಾತ್ಮ ನೀನು ಬರಲು ವಾಕ್ಯ ಹೇಳ್ತಿದ್ದ ಅಪೊಸ್ತಲರ ಪುಸ್ತಕ 1:8 ವಾಕ್ಯ, ನೀನು ಸಾಕ್ಷಿಯಾಗಿರಬೇಕು. ಎಲ್ಲಿ ಸಾಕ್ಷಿಯಾಗಿರ್ಬೇಕು? ಎಲ್ಲಿ ಸಾಕ್ಷಿಯಾಗಿರ್ಬೇಕು? ಸಿಸ್ಟರ್, ಅದು ಲಾಸ್ಟ್ ಡೇಲಾಗು ನಿನ್ನ ಸಭೆಯಲ್ಲಿ, 2ನೇದು ನಿನ್ನ ಮನೆಯಲ್ಲಿ, 3ನೇದು ಸಮಾಜದಲ್ಲಿ. ಎಲ್ಲ ಯಾರು ಪರಿಶುದ್ಧಾತ್ಮ ಭರಿತರಾಗಿರ್ತಾರೆ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಾದ್ರೆ ದೇವರ ಮಕ್ಕಳೇ, ನಾವು ಏನೇ ಮಾಡೋದು ನಾವೆಲ್ಲ ಏನಾಯ್ತದೆ? ಅದು ಆತ್ಮ ಭರಿತವಾಗಿರೋದಿಲ್ಲ, ಅದು ಶರೀರ ಭರಿತವಾಗಿರುತ್ತೆ. ಅಮ್ಮ ಸಿಸ್ಟರ್ ಬೇಸಿದ್ರಣ ಅರ್ಥ ಆದ್ರೆ ಆಮೇಲೆ ಅನ್ಬೋದು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಮೋಸ್ಟ್ ಇಂಪಾರ್ಟೆಂಟ್. ನಾವೆಲ್ಲ ಕಡೆ ದಿನಗಳಲ್ಲಿ ಇದ್ದೇವೆ. ನಾವು ಅನೇಕ ವಿಷಯಗಳಲ್ಲಿ ಜಯಿಸಿ ನಿಲ್ಲಬೇಕಂದ್ರೆ ದೇವರ ಮಕ್ಕಳೇ, ನಾವು ಯಾವತ್ತೂ ಆತ್ಮ ಭರಿತರಾಗಿರಬೇಕು, ಪರಿಶುದ್ಧಾತ್ಮ ಭರಿತರಾಗಿರಬೇಕು. ಪರಿಶುದ್ಧಾತ್ಮ ಭರಿತರಾಗಿರೋ ತನಕ ನೀನು ಬಲ ಹೊಂದಿದ್ಯಾ, ಜಯ ಸಾಧಿಸಿ ಆಚೆ ಬರುತ್ತೆ. ನೀನು ಪರಿಶುದ್ಧಾತ್ಮ ಭರಿತಾರಿಲ್ಲ ಅಂದ್ರೆ ದೇವ್ರ ಮಕ್ಕಳೇ, ನೀನು ಏನೇ ಮಾಡಿದ್ರು ಸಹ ನಿನಗೆ ಏನಾಯ್ತತೆ? ಸೋಲಾಯ್ತತೆ, ಬಲಹೀನ ಆಯ್ತತೆ, ತೊಂದರೆ ಬಿದ್ದೋಯ್ತೀಯಾ, ಬಲಹೀನ ಆಗುತ್ತೆ. ಈ ಪರಿಶುದ್ಧಾತ್ಮ ಭರಿತರಾಗೋದು ಯಾವಾಗ ಅಷ್ಟೇ? ಯಾವಾಗ ಆಗೋದು? ಯಾವಾಗ ಆಯ್ತಾರೆ ಸಭೆಗಳಲ್ಲಿ? ಯಾವಾಗ ಆಯ್ತಾರೆ? ಮಂತ್ಲಿ ಒನ್ಸು ಈ ಕರ್ತನ ಮೇಜ್ ಕೊಡ್ತೀವಲ್ಲ, ಕೆಲವೊಂದು ನಾವು ಸಭೆಗಿಲ್ಲ, ಮಂತ್ಲಿ ಒನ್ಸ್ ಅಯ್ಯಾವು ನಾವು ಪ್ರಾರ್ಥನೆ ಮಾಡಿ 3 ದಿನ ಉಪವಾಸ ಇದ್ದು ಕರ್ತನ ಮೇಜ್ ಕೊಡ್ತೀವಲ್ಲ, ಆಗ ಮಾತ್ರ ತಿಳ್ಕೊಳ್ಳಿ ದೇವರ ಮಕ್ಕಳೇ. ನಮ್ಮ
ನಮ್ಮಲ್ಲಿ ಪ್ರತಿಯೊಬ್ಬರು ಪರಿಶುದ್ಧಾತ್ಮ ಭರಿತರಾಗಿಲ್ಲ. ಅದಕ್ಕೆ ಕೆಲವೊಂದು ಜಾಗದಲ್ಲಿ ನಾವು ಬೀಜ ಬಿಟ್ಟಿದ್ರೆ ಅದು ಬೆಳೆಯೋಲ್ಲ ಅಲ್ವಾ? ಕೆಲವೊಂದು ಕಾರ್ಯಗಳಲ್ಲಿ ಕೈ ಇಕ್ಕರೆ ಸಕ್ಸಸ್ ಯಾಕಾಗಲ್ಲ ಅಂದರೆ ನಾವು ಕೆಲವು ಸಮಯದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಸಮ್ಮುಖವನ್ನು ಬಯಸುವರಾಗಿರಬೇಕು, ಸಾಕ್ಷಿಯಾಗಿರಬೇಕು. ಅದು ಮಾತ್ರವಲ್ಲ, ಏಕ ಮನಸ್ಸುಳ್ಳವರಾಗಿರಬೇಕು. ಆಗ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಮಿನಿಸ್ಟ್ರಿ, ಫಸ್ಟ್ ಮಿನಿಸ್ಟ್ರಿ ಯಾವುದು? ಆತನು ಧಿಕ್ರಸ್ಥಾನ ತೆಗೆದುಕೊಂಡು ಪರಿಶುದ್ಧಾತ್ಮ ಭರಿತರಾಗಿ ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ನಾನು ನಿಮಗೆ ಹೇಳೋದೇನಿದೆ, ಬೆಳಗ್ಗೆದ್ದು ದೇವರ ಮಕ್ಕಳೇ ದೇವರ ಸಭೆಗೆ ಒಪ್ಪಿಸಿಕೊಂಡು ಅವತ್ತು ದಿನ ಪರಿಶುದ್ಧಾತ್ಮನೆ ನಡೆಸು ಅಂತ ಕೇಳಿ, ಆಗ ಆ ದಿನನ ಪರಿಶುದ್ಧಾತ್ಮ ನಡೆಸ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದರ ಹತ್ರ ಮಾತಾಡ್ತಾ ಇದ್ವಿ, ಎಷ್ಟು ಕಿರ್ಚಿದ್ರು ಸಭೆಗಳಲ್ಲಿ ಚೇಂಜ್ ಆಗಲ್ಲ ಅಂತ. ಅದ ನಿಂಗೆ ಏಳಕ್ಕಂತಾಗಲೂ ಹೊಡೋತಾ, ಸಭೆಯಲ್ಲಿ ಚೇಂಜ್ ಆಗಲ್ಲ. ಏನ್ ಹೇಳ್ತಾ ಇದ್ರು? ಏಳಕ್ಕಂತಾಗ ಹೊಡೋತಾ, ತುಂಬಾ ಎಲ್ಲ ವೇಸ್ಟ್ ಅಂತ ಕತ್ತಿರದೆ ಅನ್ನ ಚೇಂಜ್ ಆಗುದಿಲ್ಲ. ಕೆಲವರು ಹೇಳ್ತಾ ಇದ್ರು, ಕೆಲವೊಂದು ಜಾಗದಲ್ಲಿ ಹೇಳ್ತಾ ಇದ್ರು. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ನಾವು ಯಾವಾಗ ಪರಿಶುದ್ಧಾತ್ಮ ಭರಿತರಾಗಿರ್ತೀವೋ ನಾವು ಮಾತಾಡುವ ಪ್ರತಿಯೊಂದು ಮಾತು ನಮ್ಮಲ್ಲಿ ಕಾರ್ಯ. ಮಕ್ಕಳೇ, ಅಪೊಸ್ತಲರ ಪುಸ್ತಕದಲ್ಲಿ ಹೇಳ್ತಿದ್ದೆ, ಅವರು ಪರಿಶುದ್ಧಾತ್ಮ ಭರಿತರಾದಾಗ ಧೈರ್ಯವಾಗಿ ಮಾತಾಡಕ್ಕೆ ಶುರು ಮಾಡಿ. ಹಲ್ಲೆಲೂಯಾ, ಧೈರ್ಯವಾಗಿ ಮಾತಾಡಕ್ಕೆ, ಸತ್ತವ್ರನ್ನ ಎಬ್ಸಿದ್ರಂತೆ ದೇವ್ರ ಮಕ್ಕಳೇ ಅಲ್ವಾ? ಸತ್ತವ್ರನ್ನ ಎಬ್ಸಿದ್ರಂತೆ ದೇವ್ರ ಮಕ್ಕಳೇ. ಕೆಲವೊಂದು ವಿಷಯಗಳಲ್ಲಿ ಎದುರಿಕೊಂಡಿದ್ದ ಪೇತ್ರನು ದೇವ್ರ ಮಕ್ಕಳೇ ಧೈರ್ಯವಾಗಿ ಮಾತಾಡ್ತಾನೆ. ಯೇಸುವನ್ನು ಕ್ರೂಸೆಯಲ್ಲಿ ಹಾಕಿದವರು ನೀವೇ ಅಂತ ಹೇಳ್ತಾರೆ ದೇವ್ರ ಮಕ್ಕಳೇ. ಆ ಧೈರ್ಯದ ಆತ್ಮ ಅವರು ಹಿಡಿದಿದೆ. ಅದೇ ಪರಿಶುದ್ಧಾತ್ಮದಲ್ಲಿ ಭರಿತರಾದಾಗ ಅವ್ರು ಹೋಗಬೇಕಾದ ದಾರಿನ ತಿಳಿಸ್ಕೊಡ್ತಾರೆ, ಯಾವ ತರ ಹೋಗ್ಬೇಕು, ಯಾವ ತರ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಅದು ಮಾತ್ರವಲ್ಲ ದೇವ್ರ ಮಕ್ಕಳೇ, ಅವ್ರು ಪರಿಶುದ್ಧಾತ್ಮ ಭರಿತರಾಗಿದ್ದಾಗ ಎಲ್ಲಾ ಜಾಗದಲ್ಲೂ ದೇವ್ರ ಮಕ್ಕಳೇ ಅವರು ಸಾಕ್ಷಿಯಾಗಿರ್ತಾರೆ ದೇವ್ರ ಮಕ್ಕಳೇ. ಅಪೊಸ್ತಲನಾದ ಪೌಲನು ದೇವ್ರ ಮಕ್ಕಳೇ, ಒಂದು ಕೊಲೆಗೆ ಸಮಾಚಾರ ಹೊರಟಿದ್ದ ಮಗನು ದೇವ್ರ ಮಕ್ಕಳೇ ಯಾವಾಗ ಪರಿಶುದ್ಧಾತ್ಮ ಭರಿತರಾಗ್ತಾರೋ ಯೇಸುವಿಗೆ ಸಾಕ್ಷಿ ಆಯ್ತಾನೆ ದೇವ್ರ ಮಕ್ಕಳೇ. ಕಲ್ಲೆಸೆದು ಕೊಲ್ತಾ ಇದ್ದಾರೆ ದೇವ್ರ ಮಕ್ಕಳೇ ಸ್ಟೀಫನಿಗೆ, ಇವನು ಪರಿಶುದ್ಧಾತ್ಮ ಭರಿತನಾಗಿರ್ತಾನೆ ದೇವ್ರ ಮಕ್ಕಳೇ. ಧೈರ್ಯವಾಗಿ ಯೇಸುವಿಗೋಸ್ಕರ ಜೀವನ ಒಪ್ಪಿಸ್ಕೊಳ್ತಾರೆ ದೇವ್ರ ಮಕ್ಕಳೇ. ಇದೆಲ್ಲವೂ ಸಹ ಪರಿಶುದ್ಧಾತ್ಮ ಭರಿತರಾಗಿರುವ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಳೋ ಒಂದೇ ಒಂದು ವಿಷಯ ಅಂದ್ರೆ ದೇವ್ರ ಮಕ್ಕಳೇ, ಪರಿಶುದ್ಧಾತ್ಮ ಭರಿತರಾಗಿರುವ ನಾವೆಲ್ಲ ಜಲದಿಂದ ಹುಟ್ಟಿದವ ನಾವುಗಳು ಪರಿಶುದ್ಧಾತ್ಮ ಭರಿತರಾಗಬೇಕಂದ್ರೆ ದೇವ್ರ ಮಕ್ಕಳೇ ದೇವರ ಸಮ್ಮುಖದಲ್ಲಿ ಏನಿರಬೇಕು? ಕಾದಿರೋದನ್ನ ಕಲ್ತ್ಕೋಬೇಕು ದೇವ್ರ ಮಕ್ಕಳೇ. ಯು ನೀಡ್ ಟು ಸಿಟ್ ವಿತ್ ದ ಫ್ರಂಟ್ ಆಫ್ ದ ಲಾರ್ಡ್ ಅಂಡ್ ಆಸ್ಕ್ ಗಾಡ್ ಫಾರ್ ಅಭಿಷೇಕ. ಅನಾಯಿಂಟಿಂಗ್ಗೋಸ್ಕರ ದೇವರ ತಗೊಳ್ಬೇಕು, ಅಭಿಷೇಕಕ್ಕೋಸ್ಕರ ಕೇಳಬೇಕು. ಇವತ್ತು ನಡೆಸುವ ಕಾರ್ಯಗಳು ಪರಿಶುದ್ಧಾತ್ಮನೇ ನೀ ನಡೆಸು, ನಿನ್ನ ಕಾರ್ಯಗಳನ್ನು ತೋರ್ಪಡಿಸುವಂತ ನಿಲ್ಲುವುದಾದರೆ ಅವತ್ತೆಲ್ಲ ಪರಿಶುದ್ಧಾತ್ಮ ನಡೆಸ್ತಾರೆ. ಆಗ ಸೋಲಲು ನೀನೇನು ಕಟ್ತೀಯ? ಸೋಲಲು ಏನ್ ನೋಡ್ತೀಯ? ಜಯನ ನೋಡ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಹೀನಾಗಲ್ಲ ದೇವ್ರ ಮಕ್ಕಳೇ. ನೀನ್ ಯಾವಾಗ ಪರಿಶುದ್ಧಾತ್ಮನಿಗೋಸ್ಕರ ನಿಲ್ಲೋದಾಗ್ಯ, ಪರಿಶುದ್ಧಾತ್ಮ ನಿನಗೋಸ್ಕರ ಸಿಸ್ಟ್ರೆ ಕೆಲಸ ಮಾಡ್ತಾರೆ. ಎಲ್ಲದಕ್ಕೂ ವಾಕ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳೇ, ನಾನು ಹೇಳಿದ ಬೇಸಿಕ್ ಪರಿಶುದ್ಧಾತ್ಮ ವರ್ಕ್ ಮಾಡ್ತಾ ಇದ್ದ ಇಲ್ಲ, ಲೌಕಿಕ ಆತ್ಮ ವರ್ಕ್ ಮಾಡ್ತಾ ಇದ್ದ. ಒಂದು ನೀರಿನ ಇದಕ್ಕೆ ಮಕ್ಕಳೇ, ಒಂದು ಈಗಲ್ ಬಂದಿದೆ. ಈಗಲೂ ಮೇಲೆ ಆಡ್ತಾ ಇರ್ತೈತೆ, ಅಲ್ಲಿಂದ ಅದೇನು ನೋಡ್ತೈತೆ, ಟಾರ್ಗೆಟ್ ನೋಡ್ತೈತೆ, ಸಮುದ್ರದಿಂದ ಮೀನನ್ನ ನೋಡ್ತೈತೆ. ನೋಡಿದ ತಕ್ಷಣ ಅದು ಬಂದು ಟಕ್ಕಂತ ಹಿಡಿತೈತೆ. ಹಿಡಿದ ತಕ್ಷಣ ಆ ಈಗಲ್ಗೆ ಯಾವ ಥರ ಇದೆ ಅಂದರೆ, ಈ ನೇಲ್ ಈ ಥರ ಇರ್ತೈತೆ, ಈ ಥರ ಇರ್ತದೆ. ಅದು ಎತ್ತೋದಕ್ಕೆ ತನ್ನ ಸ್ಪ್ರೇನ ಎತ್ತ ಮಾಡೋದು, ಅದು ಬಂದು ಹಿಡಿತೈತೆ. ಹಿಡಿದಿದ ತಕ್ಷಣ ಅದು ಮೀನು ಒಂಚೂರು ದೊಡ್ಡದಾಗಿರ್ತದೆ, ಈಗಲಿಗಿಂತ ದೊಡ್ಡದಾಗಿದ್ದಾಗ ಅದೇನು ಮಾಡ್ಬೇಕು? ಅದನ್ನ ಸಾಧ್ಯವಿದ್ರೆ ತೆಗಿಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಅದಕ್ಕೆ ಎತ್ತಕ್ಕಾಯ್ತದ ಎತ್ತಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಅದೇನ್ ಮಾಡ್ತಿದ್ರೆ ಟ್ರೈ ಮಾಡಕ್ ಶುರು ಮಾಡ್ತೀವಿ. ಅದು ಭಾರ ಆಗಿದ ತಕ್ಷಣ ಬಿಡಲ್ಲ, ಅದನ್ನ ಟ್ರೈ ಮಾಡಕ್ ಶುರು ಮಾಡ್ತೀವಿ. ಟ್ರೈ ಮಾಡಿದ ತಕ್ಷಣ ಇದರ ಏನಾಗ್ತೈತೆ, ಆ ಮೀನಿನ ಎಲುಬುಗಳಿಗೆ ತಗಲಾಗಿದ ತಕ್ಷಣ ಮೀನ್ ಏನ್ ಮಾಡ್ತೈತೆ? ಫಾಸ್ಟ್ ಕೆಳಗಡೆ ಹೋಗ್ತೈತೆ. ಕೆಳಗಡೆ ಹೋದಾಗ ಆಮೇಲೆ ಆರುತ್ತಿರುವ ಈಗ ಹಾಗೆ ಕೆಳಗಡೆ ಹೋಗಿ ಯಾಕೆ ಈ ಎಕ್ಸಾಂಪಲ್ ಹೇಳಿದ್ರೆ, ಆ ಪರಿಶುದ್ಧಾತ್ಮ ಭರಿತರಾಗಿರ್ಬೇಕಾದ್ರೆ ಲೌಕಿಕ ಕಾರ್ಯ, ಲೌಕಿಕ ವಿಷಯಗಳು, ಲೌಕಿಕ ವಿಷಯನ ಬಿಟ್ಟು ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಪರಿಶುದ್ಧಾತ್ಮ ಭರಿತರಾಗಿರೋ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ದೇವ್ರ ಮಕ್ಕಳೇ? ಇನ್ನೊಂದು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಸಿಸ್ಟ್ರೆ? ಇನ್ನೋಳು ದೇವರ ಸಮ್ಮುಖ, ಬೇರೆ ಎಲ್ಲೂ ಇಲ್ಲ. ನಮ್ಮಲ್ಲಿ ಫೋಟೋ ಕೊಟ್ಟೋಗ್ಬಿಡ್ತಾರೆ. ಕುತ್ಕೋ ದೇವರ ಸಮ್ಮುಖ, ಕುತ್ಕೊಂಡ್ರೆ ದೇವರು ಕೊಡ್ತಾನೆ. ನೀನು ಪರಿಶುದ್ಧಾತ್ಮ, ನೀನು ಮನೆಯಲ್ಲಿ ನಿನ್ನ ಸಭೆಯಲ್ಲಿ ಪರಿಶುದ್ಧಾತ್ಮನ ಕಟ್ಕೊಳ್ಳಿಕ್ಕಾದ್ರೆ ನೀನು ಬೇರೆಲ್ಲ ಕಟ್ಕೊಳ್ತೀನಿ ಅಂದ್ರೆ ಅದು ಇದೀರಾ ದೇವ್ರ ಮಕ್ಕಳೇ? ಇದೀರಾ 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 ದೇವ್ರ ಮಕ್ಕಳೇ? ತಾಳ್ಮೆಯಿಂದ ಕೇಳ್ತೀನಿ, ಪ್ರೀತಿಯಿಂದ ಕೇಳ್ತಿದ್ದೀನಿ, ಕಟ್ಟಳೆಯಾಗಿರ್ತೀನಿ. ಜಲದಿಂದ ಹುಟ್ಟಿದ ಪ್ರತಿಯೊಬ್ಬರು ಪರಿಶುದ್ಧಾತ್ಮ ಭರಿತರಾಗಿ ಸ್ನಾನ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಜಲದಿಂದಾನೇ ಹುಟ್ಟಿದೆ ದೇವರು, ಬೇಗ ಒಪ್ಪಿಸ್ಕೊಟ್ಬಿಡಿ ಜಲದಿಂದ ಹುಟ್ಟದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೋ ಜಲದಿಂದ ಹುಟ್ಟುತ್ತಾ ಇದ್ದಾರೆ ಅಂತ ಫೋರ್ಸ್ ಮೇಲೆ ಹುಟ್ಟದಲ್ಲ ದೇವರ ಮಕ್ಕಳೇ. ನಿಮ್ಮ ಆತ್ಮ ಪ್ರಾಣ ಶರೀರನ ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ ದೇವರೇ ಆ ಕಾರ್ಯವನ್ನು ನೀವೇ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದೇದಾಗಿ ಒಂದು ವಾಕ್ಯ ಓದಿ ಮುಗಿಸ್ಬಿಡ್ತೀನಿ ದೇವರ ಮಕ್ಕಳೇ. ಯೆಶಾಯನ ಪುಸ್ತಕ 32ನೇ ಅಧ್ಯಾಯ, ಅದಕ್ಕಿಂತ ಮುಂದೆ ಅಪೊಸ್ತಲರ ಪುಸ್ತಕ 4ನೇ ಅಧ್ಯಾಯ 41ನೇ ವಾಕ್ಯ. ನಾಲ್ಕನೇ ಅಧ್ಯಾಯ 41ನೇ ವಾಕ್ಯ. 7ನೇ ಅಧ್ಯಾಯ 55ರಿಂದ 60ನೇ ವಾಕ್ಯ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡನು. ಆಗ ಆಕಾಶವು ಯಾರು ಹೇಳ್ತೇನೆ ಸಿಸ್ಟರ್? ಅದು 7:50. ಯಾರು ಹೇಳ್ತಿದ್ದೆ? ಅದು ಸ್ಟೀಫನ್ ಅನ್ನು ಹೇಳ್ತಿದ್ದೆ ಅಲ್ವಾ? ಸ್ಟೀಫನ್ ಹೇಳ್ತಿದ್ದೆ. ಮೊದಲನೇದಾಗಿ ಆತನು ರಕ್ತ ಸಾಕ್ಷಿಯಾಗಿ ಸತ್ತನ. ದೇವ್ರ ಮಕ್ಕಳೇ, ಏನೇ ಆದ್ರೂ ಸಹ ಅವನು ದೇವ್ರ ಮಕ್ಕಳೇ ಹೇಗಿರ್ತಾನೆ? ಅಲ್ಲಿ ಸ್ಟಡಿ ಫಾಸ್ಟ್ ಆಗಿರ್ತಾನೆ. ಹೇಗಿರ್ತಾನೆ? ದೃಢವಾಗಿರ್ತಾನೆ. ದೇವ್ರ ಮಕ್ಕಳೇ, ನಾನು ಹೇಳೋದಂದ್ರೆ, ನೀನು ಯಾರು ಪರಿಶುದ್ಧಾತ್ಮ ಭರಿತರಾಗಿರ್ತೀಯ, ನೀನು ಎಲ್ಲಾದ್ರಲ್ಲೂ ಹೇಗಿರ್ತೀಯ? ಹೇಗಿರ್ತೀಯ? ಶದ್ರಕ್, ಮೇಷಕ್, ಅಬೇದ್ ತರ ಇರ್ತೀಯ. ಇದೀರಾ ದೇವ್ರ ಮಕ್ಕಳೇ? ಇದೀರಾ? ಹಾಗಾದ್ರೆ ದೃಢವಾಗಿರ್ತೀಯ ಅಂತ ಎಲ್ಲಾದ್ರಲ್ಲೂ ದೃಢವಾಗಿದೆ. ಕಡೆಯದಾಗಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡುವುದಾದರೆ ಯೆಶಾಯನ ಪುಸ್ತಕ 32ನೇ ಅಧ್ಯಾಯ 15ರಿಂದ 20 ವಾಕ್ಯ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು. ಆಮೇಲೆ ನಿನ್ನ ಅರಣ್ಯ ಜೀವಿತವು ಪರಿಶುದ್ಧಾತ್ಮ ಸುರಿಸಿದ್ದ ಏನಾಗ್ತದೆ? ನಿನ್ನ ಅರಣ್ಯ ಜೀವಿತವು ತೋಟವಾಗಿದೆ. ಇದು ಆಶೀರ್ವಾದ. ಪರಿಶುದ್ಧಾತ್ಮನ ಕೊಡುವ ಆಶೀರ್ವಾದ. ಪರಿಶುದ್ಧಾತ್ಮ ಬರೀ ನಮ್ಮನ್ನ ಖಂಡಿಸಿ ನಡೆಸೋದಲ್ಲ. ಪರಿಶುದ್ಧಾತ್ಮನನ್ನು ಕುರಿತು ಮಾತಾಡುವುದಾದರೆ, ಆತನಲ್ಲಿ ಬಲ ಹೊಂದುವುದಾದರೆ, ದೇವರು ನಮ್ಮ ಅರಣ್ಯ ಜೀವಿತವನ್ನು ಸಹ ತೆಗೆದುಹಾಕಿ ತೋಟವಾಗಿ ಮಾರ್ಪಡಿಸ್ತಾರೆ. ಈಗಿನ ತೋಟವು ಆಗಿನವರೆಗೂ ಅರಣ್ಯವಾಗಿ ಕಾಣಿಸುವುದು. ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು. ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಆಮೇಲೆ ನಿನ್ನ ತೋಟದಲ್ಲಿ ಧರ್ಮ ಇದ್ದೇ ಇರ್ತದೆ. ನಿನ್ನ ನ್ಯಾಯ, ನಿನ್ನ ಪರವಾಗಿ ದೇವರು ಯಾವಾಗಲೂ ಇರ್ತಾರೆ. ಧರ್ಮದಿಂದ ಸಮಾಧಾನವು ಫಲಿಸುವುದು. ನಿನಗೆ ಸಮಾಧಾನ ಇರ್ತೈತೆ. ಓದಿ ಸಿಸ್ಟರ್. ಶಾಂತಿ ನಿರ್ಭಯಗಳು. ಶಾಂತಿ ನಿರ್ಭಯ ನಿನ್ನ ಜೀವಿತದಲ್ಲಿ ಇರ್ತಿದ್ದೆ. ಯಾರು ಹೇಳ್ತಾ ಇರೋದು? ಪರಿಶುದ್ಧಾತ್ಮ ನಿಮ್ಗೆ ಹೇಳ್ತಾ ಇರೋದು. ಹಲ್ಲೆಲೂಯ. ನಿನ್ನ ಅರಣ್ಯ ಪ್ರದೇಶವು ತೋಟವಾಗಿದೆ, ಸಮಾಧಾನವಾಗಿರ್ತೀಯ. ಅದು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ನೀನು ಧರ್ಮದಾಯಕವಾಗಿರ್ತೀಯ. ಯಾಕಂದ್ರೆ ನಿನಗೆ ಯಾವಾಗಲೂ ನಿನ್ನ ಪರವಾಗಿ ನ್ಯಾಯ ಇರ್ತೈತೆ. ಯಾಕಂದ್ರೆ ದೇವ್ರ ಮಕ್ಕಳೇ, ಯಾರು ಪರಿಶುದ್ಧಾತ್ಮ ಭರಿತರಾಗಿರ್ತಾರೋ ಅವರು ದೇವರು ಅವರ ಪರವಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಹೋಗೋದು ಒಳ್ಳೇದು, ನಿಮ್ಗೆ ಯಾರನ್ನ ಕಳಿಸ್ತೀನಿ? ಸತ್ಯದ, ಹಲ್ಲೆಲೂಯ, ಸತ್ಯದ ಆತ್ಮದಲ್ಲಿ ಕಳಿಸ್ತೀನಿ. ಆ ಸತ್ಯ ಆತ್ಮವನ್ನು ಹಿಡಿದುಕೊಳ್ಳುವುದಾದರೆ ಬಲದಲ್ಲಿ ನಡೆಸುವರಾಗಿರ್ತಾರೆ. ಎರಡನೇದಾಗಿ ಯೆಶಾಯನ ಪುಸ್ತಕ 44ನೇ ಅಧ್ಯಾಯ 3ರಿಂದ 5 ವಾಕ್ಯ. ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ಪರಿಶುದ್ಧಾತ್ಮ ಭರಿತರಾಗಿರೋ ಜೀವಿತದಲ್ಲಿ ಒಣ ನೆಲದಲ್ಲಿ ಏನಂತಾರೆ ದೇವರು? ಕಾಲುವೆಗಳನ್ನ. ಅಲ್ಲೆಲ್ಲ ಕಾಲುವೆಗಳಂದ್ರೆ ದೇವ್ರ ಮಕ್ಕಳೇ, ಎಲ್ಲಾ ಕಾಲದಲ್ಲಿ ನೀವೇನು
ಫಲ ಕೊಡುವರಾಗಿರ್ತೀಯಾ. ನೆಕ್ಸ್ಟ್ ಓದಿ ಸಿಸ್ಟರ್. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಆಮೇಲೆ ಹಂಗಾದ್ರೆ ಪರಿಶುದ್ಧಾತ್ಮ ಭರಿತರಾಗಿರೋರಿಗೆ ಜನರೇಷನ್ ತನಕ ಆಶೀರ್ವಾದ ಅಂತ. ಆಮೇಲೆ ಅನ್ಬೋದಾ ದೇವ್ರ ಮಕ್ಕಳೇ? ಆಮೇಲೆ ಅನ್ಬೋದಾ? ಜನರೇಷನ್ ತನಕ ಆಶೀರ್ವಾದ ಅಂತ ದೇವ್ರ ಮಕ್ಕಳೇ. ನೆಕ್ಸ್ಟ್ ಸಿಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಕೇಳೋ ಲಾಸ್ಟ್ ಪ್ರಶ್ನೆ ಇರುತ್ತೆ. ಪರಿಶುದ್ಧಾತ್ಮ ಭರಿತರಾಗಿದ್ದೀರಾ? ಕಣ್ಣನ್ನು ಮುಚ್ಚಿಕೊಳ್ಳಿ, ಕಣ್ಣನ್ನು ಮುಚ್ಚಿ ನಿಮ್ಮನ್ನು ನೀವು ಯೋಚನೆ ಮಾಡಿಕೊಳ್ಳಿ. ನಿಜವಾಗ್ಲೂ ಪರಿಶುದ್ಧಾತ್ಮ ಭರಿತರಾಗಿದ್ದೀರಾ? ಒಂದು ವೇಳೆ ನಿಜವಾದ ಪರಿಶುದ್ಧಾತ್ಮ ಭರಿತರಾಗಿಲ್ಲ ಅಂದರೆ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಎಲ್ಲ ಕಡೆಗಳು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. वारुम तुये हामिये ओम प्रसन्नते वांजिकिरो ओम वल्लमय निन्नै निनेत नियाळिगे सैयो ओम वल्लमय निन्नै निनेत அக்கினியும் நீரே பெருங்காற்றும் நீரே பெருமழை போலவே உம் ஆவியை ஊற்றோ. அக்கினியும் நீரே பெருங்காற்றும் பெருமழை போலவே உம் ஆவியை ஊற்றோ. வாரும் தூய ஆவியே, கரத்தை வாரும் தூய ஆவியே உம் பிரசன்னத்தை வாஞ்சிக்கிறோ. உம் வல்லமைய என்னை நினைத்து ஆழ்விகை செய்யும். வல்லமைய என்னை நினைத்து நீ ஆழ்விகை செய்யும். ஹல்லேலூயா. எல்லாரும் என்னோடு வல்லமைய என்னை நினைத்து ನೀ ಆಳ್ವಿಕೆ ಸೈಯು. ಎಲ್ಲ ಕಡೆಗಳ ಮುಚ್ಚಿ ಯಾರ ಮುಖವನ್ನು ನೋಡದೆ ಹಾಗೆ ಆರಾಧನೆ ಮಾಡಿ ದೇವರ ಪ್ರಸನ್ನತೆಗೋಸ್ಕರ ಆರಾಧನೆ ಮಾಡಿ ದೇವರ ಮಕ್ಕಳೇ. ದೇವರು ನಿನ್ನಲ್ಲಿ ಬರುವಂತೆ ಆರಾಧನೆ ಮಾಡಿ ದೇವರ ಮಕ್ಕಳೇ. ಇವತ್ತು ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ ದೇವರ ಪ್ರಸನ್ನತೆಯನ್ನು ಬಯಸುವರಾಗಿದ್ದೇನೆ ದೇವರ ಮಕ್ಕಳೇ. ಆ ಬೆಂದಗೋಸ್ ದಿನದಲ್ಲಿ, ಆ ಪಂಚಶತಮಾನ ದಿನದಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಇರಲಿಲ್ಲ ದೇವರ ಮಕ್ಕಳೇ. 120 ಜನ ಮೇಲ್ಮಾಡಿನ ಕುರಿತು ಆರಾಧನೆ ಮಾಡುವರಾದ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರು ಸಹ ನೀವು ದೇವರ ಸಮ್ಮುಖವನ್ನು ಬಯಸುವರಾಗಿರ್ರಿ. ನೀವೆಲ್ಲ ಪರಿಶುದ್ಧಾತ್ಮ ಭರಿತರಾಗಿರ್ತೀರ ದೇವರ ಮಕ್ಕಳೇ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಸಹ ನಿಮ್ಮ ಕರಗಳನ್ನು ದೇವರ ಕರಗಳು ಒಪ್ಪಿಸಿಕೊಳ್ಳಿ. ನಿಮ್ಮ ಚಿಂತಾಭರಣಗಳನ್ನು ಯೆಹೋವನ ಮೇಲೆ ಹಾಕಿಬಿಡಿ. ಆತನು ದೇವರ ಮಕ್ಕಳೇ ನಿಮ್ಮ ಅರಣ್ಯ ಪ್ರದೇಶವನ್ನು ತೋಟವಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ಬೇರೆ ಬೇರೆ ಮರುಳಾದ ಭೂಮಿಯನ್ನು ದೇವರ ಮಕ್ಕಳಾದ ಪ್ರತಿಯೊಬ್ಬರ ಜೀವಿತದಲ್ಲಿ ನೀರು ಕಾವಿಲೆಗಳ ತರ ಮಾಡುವಲಾಗಿದ್ದಾರೆ. ನೆಕ್ಸ್ಟ್ ಆತನು ದೇವರ ಪರಿಶುದ್ಧಾತ್ಮ ಭರಿತರಾಗಿರೋ ಜೀವಿತದಲ್ಲಿ ತಲೆಮಾರುಗಳಿಗೂ ಆಶೀರ್ವಾದ ಮಾಡಲು ಶಕ್ತರಾಗಿದ್ದಾರೆ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚುವರಾಗಿರ್ರಿ. ದೇವರ ನಾಮವನ್ನು ಮಹಿಮೆಪಡಿಸುವರಾಗಿರ್ರಿ. ಪರಿಶುದ್ಧಾತ್ಮ ಭರಿತರಾಗಿರ್ರಿ ದೇವರ ಮಕ್ಕಳೇ. ದೇವರ ಮಕ್ಕಳೇ, ಇದು ಯಾವುದೋ ಒಂದು ಮೆಸೇಜ್ ಮಾತಾಡಿ ಹೋಗೋದಲ್ಲ ದೇವರ ಮಕ್ಕಳೇ. ಇದು ನೀವು ದಿನಾಗಲೂ ನಿಮ್ಮ ಮನೆಗಳಲ್ಲಿ ಕೂತು ಯಾವುದೇ ಕಾರ್ಯಗಳಾಗಲಿ ಯಾವುದೇ ವಿಷಯಗಳನ್ನು ಮಾಡಬೇಕಾದ್ರೆ ನಾನು ಪರಿಶುದ್ಧಾತ್ಮ ಭರಿತರಾಗಿದ್ದೀನ, ಪರಿಶುದ್ಧಾತ್ಮರನ್ನು ಆಳ್ವಿಕೆ ಮಾಡ್ತಾ ಇದೆಯಾ, ಪರಿಶುದ್ಧಾತ್ಮರನ್ನು ನಡೆಸ್ತಾ ಇದ್ದ ಅಂತ ನೀನು ಪರಿಶುದ್ಧಾತ್ಮವನ್ನು ಕೇಳಿಕೊಳ್ಳುವುದಾದರೆ ಆತನನ್ನು ನಡೆಸಲು ಶಕ್ತರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕರೆಗೆ ಒಪ್ಪಿಸಿಕೊಳ್ಳಿ ದೇವರ ಮಕ್ಕಳೇ. ದೇವರ ಮಕ್ಕಳೇ, ನೀವು ದೇವರ ಸಮ್ಮುಖವನ್ನು ಬಯಸುವರಾಗಿದ್ದೀರಾ, ಸಾಕ್ಷಿಯಾಗಿದ್ದೀರಾ, ಏಕ ಮನಸ್ಸುಳ್ಳವರಾಗಿದ್ದೀರಾ ಅಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕೇಳಲು ಶಕ್ತರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕ ಜಾಗದಲ್ಲಿ ಸೋಲು
ಕೆಲವು ವಿಷಯಗಳನ್ನ ನಾವು ಧೈರ್ಯವಾಗಿ ಫೇಸ್ ಮಾಡಕ್ ಆಯ್ತಾ ಇಲ್ಲ. ಕೆಲವು ವಿಷಯಗಳಲ್ಲಿ ಇನ್ನ ಬಲಹೀನದಲ್ಲಿದ್ದೀವಿ, ಇನ್ನ ತೊಂದರೆಯಲ್ಲಿದ್ದೀವಿ, ದೈಹಿಕವಾದ ಬಲಹೀನದಲ್ಲಿದ್ದೀವಿ. ದೇವರ ಆತ್ಮ ಹೇಳ್ತಾ ಇದೆ, ನಾನು ನಿನ್ನಲ್ಲಿರುವುದಾದರೆ ನಿನ್ನಲ್ಲಿರುವುದು ಭಯದ ಆತ್ಮ ಅಲ್ಲ, ಏಡಿತನದ ಆತ್ಮವಲ್ಲ, ಧೈರ್ಯದ ಆತ್ಮ ಅಂತ ದೇವರು ಅಂತ. ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತ, ದೊಡ್ಡ ಕಾರ್ಯ. எங்களுக்குள்ளே வாசம் செய்யும் ஆவியானவரே, இந்நாளும் சித்தம் போல நடத்தி செல்லும் ஐயனோடு. எங்களுக்குள்ளே வாசம் செய்யும் ஆவியானவரே, இந்நாளும் சித்தம் போல